ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮೇಶ್ವರ ಅನ್ನುವಂಥದ್ದು BJPಯ ಹಿಂದುತ್ವದ ಅತ್ಯಂತ ದೊಡ್ಡ ಭದ್ರಕೋಟೆ. ಸೋಮೇಶ್ವರದಿಂದಲೇ ಪ್ರೇರಣೆ ಪಡೆದು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಯಶಃ ನಮ್ಮ ಕಾರ್ಯಕರ್ತರು ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಸೋಮೇಶ್ವರದಲ್ಲಿ ಇವತ್ತು ನಾವು ಬಹುಮತದಿಂದ ಆರಿಸಿ ಬಂದಿದ್ದೇವೆ ಮತ್ತೊಮ್ಮೆ. ಹಾಗಾಗಿ ವಿಶೇಷವಾಗಿ ನಾನು ಆರಿಸಿ ಬಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕೆಲಸದಲ್ಲಿ ತೊಡಗಿಕೊಂಡಿರುವಂಥ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಮಂಗಳೂರು ಕ್ಷೇತ್ರದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿಂದ ಜಿಲ್ಲೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಇದೇ ರೀತಿಯಲ್ಲಿ ಸಮಾಜದ ಕೆಲಸವನ್ನು, ಸಮಾಜದ ಕಟ್ಟಕಡೆಯ ಕೆಲಸವನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಯಾವ ಘೋಷವಾಕ್ಯವನ್ನು ಇಟ್ಕೊಂಡಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಹಾಗಾಗಿ ಆ ಘೋಷವಾಕ್ಯದ ಪ್ರಕಾರ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸವನ್ನು ಮಾಡಲಿ, ಸೋಮೇಶ್ವರ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ನಗರಸಭೆಯಾಗಿ ಮೂಡಿ ಬರಲಿ ಅನ್ನೋ ಒಂದು ಹಾರೈಕೆಯನ್ನು ಮಾಡ್ತಾ ಇದ್ದೀವಿ.
हरिओम। बोलो भारत माता की, भारत माता के, भारतीय जनता पार्टी के वंदे वंदे वंदे। ಎಲ್ಲ ಕಾರ್ಯಕರ್ತ ವಿನಂತಿ ಮಾಡ್ತಾ ಇದ್ದೇವೆ. ಮಾಗಣಿಯ ಸೋಮನಾಥ ದೇವರನ್ನು ಪ್ರಾರ್ಥಿಸುತ್ತಾ ಈ ಭಾಗದ ಎಲ್ಲ ದೇವರನ್ನ ವಂದಿಸುತ್ತಾ ಭಾರತಾಂಬೆಗೆ ನಮಿಸುತ್ತಾ ಗುರು ಹಿರಿಯರನ್ನ ವಂದಿಸುತ್ತಾ ಇಂದಿನ ಅಭಿನಂದನಾ ಸಭೆಯನ್ನು ಆರಂಭಿಸಲು ತಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಇದ್ದೇವೆ. ವೇದಿಕೆಗೆ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾದಂತ ಪ್ರತಾಪ್ ಸಿಂಗ್ ನಾಯ್ಕ ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಕೋಲಿಯ ಸಂತೋಷ್ ಕುಮಾರ್ ರೈಗಳು, ಹಾಗೆ ಶ್ರೀಮತಿ ಕಸ್ತೂರಿ ಬಂದ್ಯಾರವರು, ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳಾದಂತ ಶ್ರೀ ಸತೀಶ್ ಕುಪ್ಪಲ್ ರವರು, ಮಂಡಲದ ಪ್ರಭಾರಿಗಳಾದಂತ ಶ್ರೀ ರಣದೀಪ್ ಗಾಂಜನ್ ರವರು, ಜಿಲ್ಲಾ ಕಾರ್ಯದರ್ಶಿಗಳಾದಂತ ಶ್ರೀಮತಿ ಜಯಶ್ರೀ ಕರ್ಕೇರ್ ಅವರು, ಚುನಾವಣಾ ಸಂಚಾಲಕರು ಹಾಗೂ ಮಂಡಲಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಯಶವಂತ್ ಅಮೀನ್ ರವರು, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಂತ್ ಶೆಟ್ಟಿ ಅವರು, ಮಂಡಲದ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳಾದಂತ ನವೀನ್ ಬಾದಲ್ಪಡಿ ಅವರು, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತ ಧನಲಕ್ಷ್ಮಿ ಗಟ್ಟಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದೆ. ಸೋಮೇಶ್ವರ ಪುರಸಭಾ ಚುನಾವಣೆಯ ಮತದಾರರು ಹಾಗೂ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನಾ ಸಭೆಯನ್ನು ಒಂದೇ ಮಾತುಗಳ ಮೂಲಕ ಆರಂಭಿಸಲಿದ್ದಾರೆ ಶ್ರೀಮತಿ ರಾಜೀವಿ ಕೆಂಪುಮಣ್ಣವರು. बोलो भारत माता की जय। ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ ಇವರಿಂದ ಭಾರತ್ ಮಾತಾ ಕಿ, बोलो भारत माता की, ಒಂದೇ ಒಂದೇ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಸೋಮೇಶ್ವರ ಪುರಸಭೆ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಗೆಲುವಿನ ಕಾರಣಭೂತರಾದಂಥ ಮತದಾರರು ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ವಂದಿಸ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಯಶವಂತ್ ಅಮೀನ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಗ್ ನಾಯ್ಕರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ನಾಯಕರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ರೈಬೋಲ್ ಅವರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಕ್ಷೇತ್ರದ ಪ್ರಭಾರಿಯಾಗಿರುವಂಥ ಕಸ್ತೂರಿ ಬಂಜರಿ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಜಿಲ್ಲೆಯ ಕಾರ್ಯದರ್ಶಿಗಳು ನಮ್ಮ ಕ್ಷೇತ್ರದ ನಾಯಕರಾಗಿರುವಂಥ ಸತೀಶ್ ಕುಂಪಲ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಕ್ಷೇತ್ರದ ನಾಯಕಿಯಾಗಿರುವಂಥ ಜಯಶ್ರೀ ಕರ್ಕೇರವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಿದ್ದೇನೆ. ಜಿಲ್ಲೆಯ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕರು ಹಾಗೂ ಕ್ಷೇತ್ರದ ಪ್ರಭಾರಿಯಾಗಿರುವಂಥ ರಣದೀಪ್ ಕಾಂಚನ್ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಿದ್ದೇನೆ. ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಿದ್ದೇನೆ. ಹಾಗೂ ಕ್ಷೇತ್ರದ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯ ಸದಸ್ಯರು, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸೋಮೇಶ್ವರ ಗ್ರಾಮ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಸ್ವಾಗತ ಮಾಡುತ್ತಾ ಸಭೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ತಮ್ಮೆಲ್ಲರನ್ನ ಸ್ವಾಗತಿಸಿದ ಹೇಮಂತ್ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಸಭೆಯನ್ನು ಉದ್ಘಾಟಿಸಲಿರುವಂಥ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕರವರಿಗೆ ಶ್ರೀಯುತ ಚಂದ್ರ ಸುಳ್ಳಲ್ಲು ದಯವಿಟ್ಟು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಂಡಲದ ಪೂರ್ವಾಧ್ಯಕ್ಷರು ಹಾಗೂ ಜಿಲ್ಲಾ ನಾಯಕರಾದಂಥ ಚಂದ್ರ ಸುಳ್ಳಲ್ ಅವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಅವರಿಗೆ ಕಾರ್ಯದರ್ಶಿ ಗಣೇಶ್ ವರ್ಣ ಇವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಪ್ರಭಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಸ್ತೂರಿ ಪಂಜರ್ ಅವರಿಗೆ ಗಾಯತ್ರಿ ಕಿಶೋರ್ ಇವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶ್ರೀ ಸತೀಶ್ ಕುಂಪಲ ಇವರಿಗೆ ಶ್ರೀ ಸುರೇಶ್ ದೇರಾಜೆ ಮಂಡಲದ ಉಪಾಧ್ಯಕ್ಷರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಮಂಡಲದ ಪ್ರಭಾರಿಗಳು ಜಿಲ್ಲಾ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕರಾದಂಥ ಶ್ರೀ ರಣದೀಪ್ ಕಾಂಚನ್ ಅವರಿಗೆ ಶ್ರೀ ಜಿತೇಂದ್ರ ಶೆಟ್ಟಿ ಅವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಜಯಶ್ರೀ ಕರ್ಕೇರ್ ಅವರಿಗೆ ಶ್ರೀಮತಿ ನಮಿತಾ ಗಟ್ಟಿಯವರು ಜಿಲ್ಲಾ ಬಿಜೆಪಿಯ ಕಾರ್ಯಕಾರಿಣಿ ಸದಸ್ಯರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಚುನಾವಣಾ ಸಂಚಾಲಕರು ಮಂಡಲದ ಉಪಾಧ್ಯಕ್ಷರಾದಂಥ ಯಶವಂತ ಮೀನ್ ಅವರಿಗೆ ಶ್ರೀ ಹರಿಯಪ್ಪ ಸಾಲಿಯಾಂಡ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಸುರೇಂದ್ರ ಶೆಟ್ಟಿ ಅವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಇವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಅಭಿನಂದನಾ ಸಭೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಸತೀಶ್ ಕುಂಪಲ ಇವರು. बोलो भारत माता की, बोलो भारत माता की. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಈ ಸೋಮೇಶ್ವರ ಪುರಸಭಾ ಚುನಾವಣೆ ನಡೆತನಂಚಿನ ಚುನಾವಣೆ ಅಭೂತಪೂರ್ವನಂಚಿನ ವಿಜಯ ಗಳಿಸಿ ಬಕ್ಕ ಈ ಒಂಜಿ ವಿಜಯೋತ್ಸವ ಕಾರ್ಯಕ್ರಮ ನಮ್ಮ ಮಾತರ್ನಲ ಪ್ರೀತಿದ ವಿಧಾನ ಪರಿಷತ್ತದ ಸದಸ್ಯರ್ಲ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾದ ನಿತ್ಯ ನಿರಂತರ ನಂಗೆ ಸಹಕಾರ ಕೊರೊಂದು ನಮಗ್ ಮಾತರಿಗಳ ಹಿರಿಯರಾದ ಪಂಚಿನ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕರೇ, ಅಂಚನೆ ಈ ಮಂಡಲದ
ಉಪಾಧ್ಯಕ್ಷರಲ್ಲ ಈ ಒಂಜಿ ಚುನಾವಣೆದ ನೇತೃತ್ವವನ್ನು ವಹಿಸುವಂಚಿನ ಸನ್ಮಾನ್ಯ ಯಶವಂತ್ ಅಮೀನ್ ಅಂಚೆ ನನ್ನ ಆತ್ಮೀಯ ಮಿತ್ರರೆಲ್ಲ ಜಿಲ್ಲೆದ ಉಪಾಧ್ಯಕ್ಷರಂಚಿನ ಸಂತೋಷ್ ಕುಮಾರ್ ರೈ ಬೋಲಿಯಾರ್, ನಮ್ಮ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿಲ ಬಕ್ಕನೇತ ಈ ಮಂಡಲದ ಪ್ರಭಾರಿಲಾದ ಪುನಂಚಿನ ಶ್ರೀಮತಿ ಕಸ್ತೂರಿ ಪಂಜಾ, ಅಂಚನೆ ಜಿಲ್ಲೆದ ಕಾರ್ಯದರ್ಶಿ ಜಯಶ್ರೀ ಕರ್ಕೇರ, ಮಹಿಳಾ ಮೋರ್ಚಾದ ಜಿಲ್ಲೆದ ಅಧ್ಯಕ್ಷರಾಯನಂಚಿನ ಧನಲಕ್ಷ್ಮಿ ಗಟ್ಟಿ, ಅಂಚನೆ ನಮಗ್ ಮಾತ್ರೆಗಳ ಸ್ಫೂರ್ತಿಯುತವಾಯನಂಚಿನ ಪ್ರಭಾರಿಯಾದ ವಿಶೇಷವಾದ ಸೋಮೇಶ್ವರದ ಈ ಚುನಾವಣೆದ ಜಿಲ್ಲೆದ ನೇತೃತ್ವ ವಹಿಸುವನಂಚಿನ ರಂದೀಪ್ ಕಾಂಚನ್, ಸೀತಾರಾಮ್ ಬಂಗೇರ್, ಚಂದ್ರಾಸ್ ಉಳ್ಳಾಲ್ರು ಸೇರ್ದಿನ ಬಾಬು ಬಂಗೇರ್ ಸೇರ್ದಿನ ಮಾತ ಆತ್ಮೀಯ ಬಂಧುಲೆ, ನಿಜವಾದ ಬಾರಿ ಸಂತೋಷ ಆಪುಂಡು ದಯಬಂಡ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರಡೆ ವಿಧಾನಸಭಾ ಚುನಾವಣೆಡೆ ವರ ಸೋತಿ ಬಕ್ಕ ಈ ವಿಧಾನಸಭಾ ಕ್ಷೇತ್ರಡೆ ಪಿರವರ ವಿಜಯದ ಪತಾಕೆಯನ್ನು ಪಾರ್ಪಾವನಿ ಓಲೊಂದು ಕೆಂಡ ನಂಗೆ ಮಾತ್ರೆಗಳ ಪೂರ್ವ ನಿರ್ಧಾರಿತ ಲೆಕ್ಕನೆ ಸೋಮೇಶ್ವರ ಪುರಸಭೆಯಿಂದ ನಮ್ಮ ನಿರಂತರವಾದ ಪನ್ನೊಂದು ಬತ್ತಿತ್ತ ಬಕ್ಕ ಆಸೆಡಿತ್ತ ಐನೆ ಜನಕುಲು ನೆರವೇರಿಸಾದ ಕೊರ್ಪುನ ಮುಖಾಂತರ ಇನಿ ಸೋಮೇಶ್ವರ ಬಾರಿ ಮಲ್ಲ ಪ್ರಮಾಣದ ವಿಜಯನ ನಂಗೆ ಕೊಡ್ತಾರೆ. ಐಕ್ ಸುರುಕಾದಿಯಾನೆ ಈ ಗ್ರಾಮದ ಪೂರ ಮತದಾರ ಬಂಧುಲೆಗಳ ಅತ್ಯಂತ ಹೃದಯಪೂರ್ವಕವಾಗಿ ನಂಚಿನ ಅಭಿನಂದನೆಯನ್ನು ಸಲ್ಲಿಸವೆ. ಸಾರತ್ತ ವರ್ಮನುತ್ತ ಸೊನ್ಪತ್ ರಡ್ಡೆಗೆ ವರ ಅಧಿಸೂಚಿತ ಪ್ರದೇಶ ಆದ ಸಾರತ್ತ ಸೊನ್ಪತ್ತ ಏಳಕ್ಕೆ ನಮಗ್ ಗ್ರಾಮ ಪಂಚಾಯತ್ ಆದ ಚುನಾವಣೆ ಅಂಡ್ ಸೊನ್ಪತ್ ರಡ್ಡೆ ಸೊನ್ಪತ್ತ ಏಳು ಮುಟ್ಟ ಮಧ್ಯಡೆ ಭಾರತೀಯ ಜನತಾ ಪಾರ್ಟಿ ಮೂಲ ಚುನಾವಣೆಗೆ ಸ್ಪರ್ಧೆ ಮಲ್ಪನಂಚಿನ ಕೆಲವು ಕ್ಷೇತ್ರದ ಸಾಧ್ಯನೇ ಇಜ್ಜಂಚಿನ ಪರಿಸ್ಥಿತಿ ಇತ್ತಿನಂಚಿನ ಸಂದರ್ಭಡೆ ನಮ್ಮ ಸೀತಾರಾಮ್ ಬಂಗೇರ್ನ ನಮ್ಮ ಮಾತಾ ಹಿರಿಯಕಲ್ನ ಒಂಜಿ ನಾಯಕತ್ವಡೆ ಈ ಭಾರತೀಯ ಜನತಾ ಪಾರ್ಟಿನ ಜಯರಾಮ್ ಶೆಟ್ಟಿ MLA ಆದುಪ್ಪನ ಸಂದರ್ಭಡೆ ನಿರಂತರವಾದ ಚಟುವಟಿಕೆ ಮಲ್ಪನ ಮುಖಾಂತರ ಸೊನ್ಪತ್ತೇಲೆಡ್ ಗ್ರಾಮ ಪಂಚಾಯತ್ ಚುನಾವಣೆ ಅನಗ ಸೀತಾರಾಮ್ ಬಂಗೇರ್ ಸಹಿತ ಇಂಗ್ಲು ಕೂರೆರ್ಲ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಸದಸ್ಯ ಆಪನ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಒಂಜಿ ಭದ್ರ ನೆಲೆ ಭಾರತೀಯ ಜನತಾ ಪಾರ್ಟಿಗೆ ಮತದಾರರು ಕೊರೆದಿತ್ತೇರು. ಎಂಗ ಖುಷಿದಾದ ಬಂಡ ನಿರಂತರವಾದ ಎಂಗ್ಲ ಐನ ನಮ್ಮ ಮತದಾರರೆಲ್ಲ ಎಂಗ್ಲಿಗೆ ಪ್ರೋತ್ಸಾಹ ಕೊಡ್ತೇವೆ. ಮುಲ್ತ ಮಾತಾ ಕಾರ್ಯಕರ್ತ ಬಂದುಲ್ಲ ಒವೇ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿನ ಬಿಡ್ದು ಕೊಡ್ತಿದ್ದಾರೆ. ಇನಿ ಮುರಣಿ 27 ತಾರೀಕು ನಡೆತನಂಚಿನ ಚುನಾವಣೆ ಎಲ್ಲ ಬಾರಿ ಮಲ್ಲ ಪ್ರಮಾಣದ ಗೆಂದವನ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಎಂಗ್ಲು ಗಟ್ಟಿಯಾದ ಸೋಮೇಶ್ವರ ಉಲ್ಲ ಅಂತ ಪನ್ಪಡೆಯನ್ನು ತೋಜಾದು ಕೊಡ್ತೇವೆ. ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಲು ಪ್ರತಿ 5 ವರ್ಷಗಳ ಆಪನಂಚಿನ ಸ್ವಾಭಾವಿಕ ತಾಲೂಕು ಪಂಚಾಯತ್ ಚುನಾವಣೆ ಬರಡು ಜಿಲ್ಲಾ ಪಂಚಾಯತ್ ಚುನಾವಣೆ ಬರಡು ಪ್ರತಿ ಸಂದರ್ಭಲ್ಲ ಭಾರತ ಸೋಮೇಶ್ವರ ಇಡೀ ವಿಧಾನಸಭಾ ಕ್ಷೇತ್ರಡೆ ಮಾತರಿಗಳ ಸ್ಫೂರ್ತಿಯುತವಾದ ನಂಚಿನ ಒಂಜಿ ಪ್ರೋತ್ಸಾಹ ಕೊರೊಂದು ಬೈದನಂಚಿನ ಪುರಸಭೆ. ಈ ಪುರಸಭೆ ಮಲ್ತದ ಹೆಚ್ಚು ಕಡಿಮೆ 4 ವರ್ಷ ಅಂಡ್ ಈ 4 ವರ್ಷದ ಅವಧಿಡ್ ಗ್ರಾಮ ಪಂಚಾಯತ್ ಸದಸ್ಯರ ನಕ್ಲು ಪೂರೆರ್ಲ ನಿವೃತ್ತಿ ಆತೇರು ಅತಂದ ಅಕ್ಲು ಮಾಜಿ ಆತೇರು. ಜನಕ್ಲೆಗೆ ನೇನೆ ಕರಿನ MLA ಚುನಾವಣೆ ಎಂಗೆ ಬಾರಿ ಬೇಜಾರಾದಿತ್ತು. ನಾನು ಚುನಾವಣೆಗೆ ಸ್ಪರ್ಧೆ ಮಲ್ತಿನಾದ್ರೆ ಎಂಗೆ ಬಾರಿ ಬೇಜಾರಾದಿತ್ತನು ದಯಬಂಡ ಪೋಯ್ನಲ್ಪ ಪೂರ ನಮ್ಮ ಜನಪ್ರತಿನಿಧಿ ನಕ್ಲನ ಮಿತ್ತೆ ಅತಂದಾಂಡ ಇಡೀ ಗ್ರಾಮಡ್ ಒಂಜಿ ವಿರುದ್ಧವಾದ ವಾತಾವರಣ ನಿರ್ಮಾಣ ಮಲ್ತದಿತ್ತೇರು ಕಾಂಗ್ರೆಸ್ ದಕ್ಲ ಮಲ್ತದಿತ್ತೇರು. ಯಾನು ಈ ಸಂದರ್ಭ ನಿಗ್ಲೆ ನೆನಪು ಮಲ್ಪನು ವಾ ಕಾರಣಗಳ ಈ ಒಂಜಿ ಸಂಗತಿ ನಿಗ್ಲು ತರೆಟ್ ಬಾರಿ ನೆನಪುದಿಲೆ ವಿಶೇಷವಾದ ಗೆಂದದ ನಕಲು ನೆನಪುದಿಲೆ ಐತೊಟ್ಟಿಗೆ ಸೋತದ ನಕಲ ಮನಸ್ಸುಡು ದಿಯರ ಬಲ್ಲಿಂದ ಅದ ನಿಕ್ಲನ ತರೆಟ್ ಗಟ್ಟಿಡ್ ಮನಸ್ಸುಡು ಉಪ್ಪಾಡು ಕರಿನ ಸುಮಾರು 10-30 ವರ್ಷದ ಗ್ರಾಮ ಪಂಚಾಯತ್ ಚಂದ್ರಶೇಖರ್ ಉಚ್ಚಿಲಾತ್ ಮೋಹನ್ ಶೆಟ್ರ್ ಕಮಲಕ್ಕ ಯಮುನಾ ಗಟ್ಟಿ ಇಂಚಿತ್ತಿನ ಮಸ್ತ್ ಜನ ಅಧ್ಯಕ್ಷ ಉಪಾಧ್ಯಕ್ಷ ಆದ ಜಿಲ್ಲಾ ಪಂಚಾಯತ್ ಯಾನಿತ್ತದ ರಾಮಚಂದ್ರ ಕುಂಪಲ ತಾಲೂಕು ಪಂಚಾಯತ್ ಸದಸ್ಯರು ರವಿಶಂಕರ್ ಚಂದ್ರಶೇಖರ್ ವೈಯಾಡ್ಕ ಇಂಚಿತ್ತಿನ ಮಸ್ತ್ ಜನ ತಾಲೂಕು ಪಂಚಾಯತ್ ಮೆಂಬರ್ ಅಲ್ಲೇ ಎಂಕುಲು ಕೆಲಸ ಮಲ್ತಿತ್ತ. ಒಂಜಿ ಗ್ರಾಮ ಪಂಚಾಯತ್ ತಿಕ್ಕು ನಂಚಿನ ಅನುದಾನದ ಆಧಾರದ ಮಿತ್ತು ಈ ಊರುಗಳ ನೀರು ಲೈಟ್ ಎಲ್ಲೆಲ್ಲಿಯ ರಸ್ತೆಯಲ್ಲಿ ಪೂರ ಮಲ್ಪ ನಂಚಿನ ಪ್ರಾಮಾಣಿಕ ಪ್ರಯತ್ನ ಎಂಕುಲು ಮಾತೆಲ್ಲ ಮಲ್ತದಿತ್ತ. ಅನ್ನ ದುರಂತ ದುರ್ದೈವ ಕರಿನ 4 ವರ್ಷದಿಂದ ಈ ಸೋಮೇಶ್ವರಕ್ಕೆ ಜನಪ್ರತಿನಿಧಿ ಇಚ್ಛಾದನ ಕಾರಣಕ್ಕೋಸ್ಕರ
ಪೂರ್ತಿಯಾದ ಮುಲ್ತಾ ಶಾಸಕರ ನೇತೃತ್ವದ ಕಾಂಗ್ರೆಸ್ ದಗಳ ಕಾರ್ಯಕರ್ತರೇ ಈ ಸೋಮೇಶ್ವರನ ಹ್ಯಾಂಡ್ಲ್ ಮಲ್ತೊಂದಿತ್ತೇರೆ ಅಕಲ್ನ ಆಧಾರದ ಮಿತ್ತೆ ಈ ಗ್ರಾಮ ಪೋತುನೊಂದು ಪನಿಯರ ಹಿಂಗೆ ಮಸ್ತ್ ಬೇಜಾರಾಪನು ಐತೊಟ್ಟಿಗೆ ಅಕಲು ಪನ್ಪೇರು ಈ ಗ್ರಾಮ ಅಭಿವೃದ್ಧಿ ಆತಿಜಿ ಮೂಲು ನೀರಿನ ವ್ಯವಸ್ಥೆ ಆತಿಜಿ ಮೂಲು ಬೇದ ಬೇದ ಸಂಗತಿಯಲ್ಲಿ ಇಲ್ಲಿ ಇಲ್ಲ ಅಲ್ಲಿ ಪನ್ನೊಂದು ಪೋಯರು ಒಂಜಿ ಟಿಕೆಟ್ ಪಂಡೇರು ಶುದ್ಧ ನೀರೇ ಕೊಡ್ತಿಜೇರು ನನಗೆ ಎಂಗ್ಲು ಬತ್ತದ ಶುದ್ಧ ನೀರು ಕೊರಪ ಅಂತ ಪಂಡೇರು ಏನೇ ಕಾಂಗ್ರೆಸ್ ದಕ್ಲಿಗೆ ಈ ವೇದಿಕೆದ ಮುಖಾಂತರ ಏನ ಪನ್ನೀರ್ ಹೆಚ್ಚಿಸುವೆ ನಿಕ್ಲು ಊರು ಇವರು ಕಾಂಗ್ರೆಸ್ ದ ಕಾರ್ಯಕರ್ತರು ಇನಿ ಕಾಂಗ್ರೆಟ್ ಮಲ್ತಿನೇನು ಪೂರೆಲ್ಲ ಎನ್ನ ಕಾಂಗ್ರೆಟ್ ಪಣ್ಣದ ತಿರುಗುವಾರತ ಒಂದು ಬಿಜೆಪಿ ದ ಕಾಂಗ್ರೆಟ್ ಬಿಜೆಪಿ ದ ಸರ್ಕಾರದ ಕಾಸು 10 ಕೋಟಿ ನಗರೋತ್ಥಾನ ಬೊಮ್ಮಾಯಿ ಸರ್ಕಾರ ಬಿಜೆಪಿ ಸರ್ಕಾರ ಕೊರ್ನ ಕಾಸುದ ಆಧಾರದ ಮಿತ್ತು 10 ಕೋಟಿದ ಕಾಂಗ್ರೆಟ್ ಅನ್ನು ಮಲ್ತೊಂದು ಇಡೀ ಊರುಡು ಎಂಕ್ಲು ಬೇರೆ ಮಲ್ತದ ಅಂತ ಪನ್ನೊಂದಿಲ್ಲೇರಿ ಯಾನ ಖಾದರ್ ಸಾಹೇಬ್ ಎರಡಕ್ಕೆ ಎನ್ನಿ ಪ್ರತಾಪನ್ನ ಈರ್ಲ ಎಂಕ್ಲಿಗೆ ಬೋಡಿತನ ಅನುದಾನ ಕೊಡ್ತಾರ ಸೋಮೇಶ್ವರಗೆ ಒಂಜೇ ರೂಪಾಯಿ ಕೊರಂದಿನಂಚಿನ MLA ಇತ್ತಿಂದಾಂಡ ಅವು ಯುಟಿ ಖಾದರ್ ಈ ಪನ್ರೆ ಭಾರಿ ಬೇಜಾರಾಕೊಂಡು ದಯಬಂಡು ₹1 ಕೊಡ್ತಿದ್ದೆ ನೆನಪು ಪಣ್ಣಿಗ್ಲೆ ನಮ್ಮ ಬಿಜೆಪಿ ಸರ್ಕಾರ ವಿಶೇಷವಾದ ನಮ್ಮ ಪ್ರತಾಪ್ ಸಿಂಹ ನಾಯ್ಕರು ನಮ್ಮ ನಳಿನ್ ಕುಮಾರ್ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರ್ಲು ಈ ಗ್ರಾಮ ಸೋಮೇಶ್ವರ ಎಂಕ್ಲ ಗ್ರಾಮ ಐಕ್ 10 ಕೋಟಿ ರೂಪಾಯಿ ಕೊರಡೊಂದು ಮುಖ್ಯಮಂತ್ರಿ ಪಂಡಿನದ ಆಧಾರದ ಮಿತ್ತು ನಂಗೆ ನಗರೋತ್ಥಾನ 10 ಕೋಟಿ ಕೊಡ್ತೀನಿ ಅವು ತತ್ತದ ₹1 ಈ ಕ್ಷೇತ್ರಕ್ಕೆ ಕೊಡ್ತಿದ್ದಾರೆ ಎಂಕ್ಲನ 10 ಕೋಟಿನ ಎನ್ನ ಕಾಸು ಪನ್ನೊಂದು ತಿರುಗಿಯರಿಡಿ ಜನಕ್ಕುಲ್ಲ ಇನ್ನು ನಂಬಿಯರು ದುರಂತ ದುರ್ದೈವ ಇನ್ನು ನಂಬಿಯರು ಕೆಲವು ಟಿಕೆಟ್ ನಂಬಿಯರು ಕೆಲವು ಟಿಕೆಟ್ ಎಂಕ್ಲಿಗೆ ನೆರಿಯರು ಮೂಜರ ವರ್ಷ 4 ವರ್ಷ ಎಂಕ್ಲೆಗೆ ಜನಕ್ಕಲ್ನ ಕೈತಡೆ ಪೋಪುನಂಚಿನ ಅವಕಾಶಲ ಕೇವಲ ರಾಜಕೀಯ ಚಟುವಟಿಕೆಗೆ ಪೋಡತಂದ ಅಭಿವೃದ್ಧಿ ಕೆಲಸಲೇನು ಪುರಸಭೆದ ಹೆಂಗ ಗೊತ್ತಿದ್ದರ ಮಟ್ಟಿಗೆ ಪುರಸಭೆದ ಆಫೀಸರ್ನ ಚಾರ್ಡ್ ಸಮೇತ ಕಾಂಗ್ರೆಸ್ ದ ಲೀಡರ್ ಬೋದು ಕುಲೊಂದಿತ್ತೇರಿಗೆ ಅಡೆ ಮುಟ್ಟ ಎತ್ತವನಂಚಿನ ಪ್ರಯತ್ನ ಕಾಂಗ್ರೆಸ್ ದಗ್ಲು ಮಲ್ತದಿತ್ತೇರು ಪನಿಯರ ಬೇಜಾರಾಪನು ಯಾನು ಓಟು ಮುಗಿನ ಬೆರಿಕೆ ಬೋದು ಪಂತಾನು ನನ್ನ ಮಿತ್ತಿಗೆ ಅಂಚಿನ ಘಟನೆಯಲ್ಲಿ ಸೋಮೇಶ್ವರ ಪುರಸಭೆ ನಡಪೆರ ಬಲ್ಲಿ ಹಕ್ಕುಪತ್ರ ಕೊರ್ಪುನ ವಿಷಯ ಆದಪ್ಪು ಮನೆ ನಿವೇಶನ ಕೊರ್ಪುನ ವಿಷಯ ಆದಪ್ಪು ಅತ್ತಂದಾಂಡ ಒಂಜಿ ಖಾತಾ ಕೊರ್ಪುನ ವಿಷಯ ಆದಪ್ಪು ಪೂರಲ ವಾವ ರೀತಿ ಕೊಡ್ತೇರ ಇವನು ಪೂರ ಎಂಕ್ಲೆ ಗೊತ್ತುಂಡು ಯಾನೆ ನಿಖಿಲ ಮಾತೆಲ್ಲ ವಿನಂತಿ ಮಲ್ಪನ 10 ಕೋಟಿದ ವರ್ಕ್ ನಲ್ಲ ಪಾಕಿಂಡು ನಿಖಿಲ್ ಮಾತೆಲ್ಲ ಸದಸ್ಯರ ನಕ್ಲ ಇನ್ನು ದೆತ ನೋಡು ಆ ವರ್ಕ್ನ ಗೆಂದದ ನಕ್ಲು ನಿಖಿಲ್ನ ಮಲ್ಪಾವಡು ನಿಖಿಲ್ನ ನೇತೃತ್ವದ ಅವಡು ಅಲ್ಪ ಫ್ಲೆಕ್ಸಿ ಏರ್ನ ಬೂರ್ನ ಬಿಜೆಪಿದ ಕೌನ್ಸಿಲರ್ ನಕ್ಲ ಬಿಜೆಪಿದ ಲೀಡರ್ ನಕ್ಲ ಫ್ಲೆಕ್ಸ್ ಪಾಡ್ಪಾವನಂಚಿನ ಕೆಲಸ ನಿಖಿಲ್ ಪೂರೆಲ್ಲ ಮಲ್ಪಡುದು ನಿಖಿಲ ಯಾನು ವಿನಂತಿ ಮಲ್ಪನು ನಮ್ಮ ಕಾಸವು ಪರ್ಪುನ ನೀರು ಶುದ್ಧ ನೀರು ಕೊರಪೆ ಅಂತ ಪನೊಂದು ಇಡೀ ಪ್ರಚಾರ ಮಲ್ದೇರು ಯಾನು ಈ ವೇದಿಕೆದ ಮುಖಾಂತರ MLA ಕಾಂಗ್ರೆಸ್ ದಕ್ಲೆಗ್ಲ ಪನಿಯರ್ ಹೆಚ್ಚಿಸುವೆ ಶುದ್ಧ ನೀರು ಈತ ವರ್ಷ 25-40 ವರ್ಷ ಅಮ್ಮೆರ್ಲ ಮಗೇಲ ನಿರಂತರವಾದ MLA ಆತನ ಜಾಗ ಮಂತ್ರಿ ಆತನ ಜಾಗ ಈ ಸೋಮೇಶ್ವರಕ್ಕೆ ಶುದ್ಧ ನೀರು ಕೊರಿಯರ ಮುರಣಿದ ಪುರಸಭೆ ಆವಡ ನಿಕ್ಲೆಗೆ ಐಕು ತುಂಬ ಶುದ್ಧ ನೀರು ಕೊರ್ಪುನಂಚಿನ ಯೋಗ್ಯತೆ ಆತನ ಅಂಚಿನ ಸಾಹಸ ನಿಕುಲು ದಯ ಮಲ್ತಿದ್ದಾರೆ ಯಾಲ್ನ ಸಂತೋಷ್ ಬೋಳಿ ಅಲ್ಲ ಜಿಲ್ಲಾ ಪಂಚಾಯತ್ ಇತ್ತ ಎಂಗ್ಲು ಜಿಲ್ಲಾ ಪಂಚಾಯತ್ ಉಪ್ಪುನಾಗ ಪರ್ಪುನ ನೀರನ್ನು ಶಾಶ್ವತವಾದ ಈ ಊರಿಗೂ ಕನ್ನಡ ಪನ್ಪುನ ಭಾರಿ ಪ್ರಯತ್ನ ಎಂಗ್ಲು ಮಲ್ತದಿತ್ತ ಎಂಗ್ಲಿಗೆ ₹1 ಸಹಕಾರನ ಮುಲ್ತ MLA ಕೊಡ್ತಿದ್ದಾರೆ ಇನಿ ಶುದ್ಧ ನೀರು ಕೊರಪೆ ಅಂತ ಪನ್ಪೇರು ಸ್ವಾಮಿ ಈ ಊರುಡು ಕೊರ್ರೆ ಇತ್ತು ನಾಂಡ ಬೋರ್ವೆಲೆ ಹಾಕೋಡು ಈನ ಬಟ್ಟ ಪಾಡಿದ ಆ ಪರಿಸರದ ನೀರಿನ ಸಮಸ್ಯೆ ಉಂಡು ಯಾನ ರೂಪೇಶ್ ಅಲ್ತ ಜಯಶಕ್ಕಪುರ ಇನಿ ಚೀಫ್ ಆಫೀಸರ್ ಪುರ ಪಾತೇರಿ ಎಂಗ್ಲು ಒಟ್ಟಿಗೆ ಸೇರಿದೆ ಎಂಜಿನ ಮಲ್ಪೋಡು ಕಡಲ್ದ ನೀರನ್ನು ಕೊರ್ರೆ ಹಾಪನ ನೇತ್ರಾವತಿ ಶಾಶ್ವತವಾಯಿನ ನೀರು ಕನಪನ ಬದಲ್ಗೆ ಬೋರ್ವೆಲೆ ಹಾಕದು ಕೊರಡು ಪ್ರಕಾಶನ್ನ ಬೋರ್ವೆಲೆ ಹಾಕಿದ ನೀರು ಕೊರಡು ಬೋರ್ವೆಲ್ ಇಂಚಿ ಬರ್ಪುನು ಉಪ್ಪು ನೀರು ಬರ್ಪುನು ಶಾಶ್ವತವಾದ ನೀರು ಕೊರಪುನಂಚಿನ ಕೆಲಸ ಎನ್ನತ್ತು ಪುರಸಭೆ ದತ್ತು ಈ ಕ್ಷೇತ್ರದ MLA ಮಲ್ಪೋಡು ಯಾನ ನಿಖಿಲ ಪಿರಲ ಪನ್ಪುನು ಜನಕ್ಲೆಗೆ ತೆರಿಪಾಲೆ ಪರ್ಪುನ ಶಾಶ್ವತವಾಯಿನಂಚಿನ ನೀರನ್ನು ಏರಾಲ್ನ ಮಲ್ಪೋಡು ನಿತ್ತಂದಾಂಡ ಈ ಕ್ಷೇತ್ರದ MLA ಮಲ್ಪೋಡು ಯಾನು ಈ ವೇದಿಕೆದ ಮುಖಾಂತರ ಅರೆಗೆ ಒತ್ತಾಯ ಮಲ್ಪುನು ಈ ರೈನು ಸುರೂಕು ಮಲ್ಪಲೆ ಪ್ರಾಮಿಸ್ ಮಲ್ತದಾರತ ಇರೆಗ್ಲ ಜನಕ್ಕಲು ಓಟು ಕೊಡ್ತೇರು ಕಾಂಗ್ರೆಸ್ಗಳ ಓಟು ಕೊಡ್ತೇರು ಪೂರ ಓಟ್ಲ ಬಿಜೆಪಿಗೆ ಕೊಡ್ತೀನಿ ಅತ್ತೆ ಕಾಂಗ್ರೆಸ್ಗಳ ಕೊಡ್ತೇರು ಅಂಚಾದ ಪರ್ಪುನ ನೀರಿದ ಬಗ್ಗೆ ದಾದಾಳ್ನ ಒಂಜಿ ವ್ಯತ್ಯಾಸಲು ಪೂರ ಬತ್ತಂದಾಂಡ ಐನು ಇರುನಲಗಳು ಮಲ್ಪಲೆ ಪುರಸಭೆದ ವ್ಯವಸ್ಥೆದ ಪ್ರಕಾರ ಎಂಚಿನ ಪೂರ ಕೆಲಸ ಕಾರ್ಯ ಮಲ್ಪರೆ ಖಂಡಿತ ಎಂಗ್ಲು ಸಮರ್ಥವಾಯಿನ ಅಂಚಿನ 23 ಜನ ಓಟು ಗುಂತಾದಿತ್ತ ನಮ್ಮ 23 ಜನ 14 ಜನ ಗೆಂದಿದ್ದೇರು ಎಂಗ್ಲಾಗ ದುರಾದೃಷ್ಟನ ದಾದನ ಒಂಜಿ ನಮ್ಮ ರಾಜೇಶ್ ಖಾಲಿ ಟಾಸ್ ಪಾಡ್ನಾಗ ಸೋತೀನಿ ಭಾರಿ ಬೇಜಾರಾಪನ ಎಂಗ್ಲಿಗೆ ಒಂಜಿ ಟಾಸ್ ಪಾಡ್ನಾಗ ಅದನ್ನ ಹಣೆಟ್ಟು ಬರತಿಜದಾದನ ಟಾಸ್ ಪಾಡ್ನಾಗ ಎಂಗ್ಲು ಸೋತ ಅನಿವಾರ್ಯವಾದ ಬೇತೆ ಹೋಗ್ಲ ಕ್ಷೇತ್ರನ ಒಲ್ಪಾಂಡಲ ಗೆಂದು ನಂಚಿನ ನಲ್ಲ ಪ್ರಯತ್ನ ಮಲ್ತಿದ್ವು ಎಂಗ್ಲು
ದಯಬಂಡ ಈ ಒಂಜಿ ಅಪಪ್ರಚಾರದ ನಡುಟು ಗ್ಯಾರಂಟಿದ ನಡುಟು ಕಾಂಗ್ರೆಟ್ದ ನಡುಟು ಎಂಚೆಂಚಿನ ಕಾಸುದ ಮಸಲತ್ತದ ನಡುಟು ಅದೇ ಚಂದ್ರಣ್ಣ ಎಂಚೆಂಚಿನ ಸಂಗತಿಲು ಪೂರ ಬತ್ತನ ಆಯ್ತಾ ನಡುಟು ಗೆಂದು ನಂಚಿನ ಪ್ರಯತ್ನ ಮಲ್ದಿತ್ತ ಹೆಂಗೆ ನಾನು ಈ ಸಂದರ್ಭ ನೆನಪು ಮಲ್ಪೋಡು ಕುಂಪಲಡ ಬಿರುಗಾಲಿ ಬರ್ಪುನ್ಗೆ ಕುಂಪಲಡ ಭೂಕಂಪ ಆಪುನ್ಗೆ ಮಸ್ತ್ ಜನ ಪನದಿತ್ತೇರು ಕುಂಪಲನ್ನು ಲಗಡಿದೆಪ್ಪನ್ ತಾಕತ್ತು ಆ ಮಗಕ್ಲೆಜ್ಜಿ ಕುಂಪಲಾದೆ ಒರಿಪದ ಅಂತ ಪನಿಯರ ಯಾನು ಬಾರಿ ಖುಷಿಟ್ ಪನಿಯರ ಇಚ್ಛಿಸುವೆ ಆ ಕಾರಣಗಳು ಒಂಜೆ ಸೀಟನ್ನು ಬಿಡ್ದು ಕೊಡ್ತೀಜಿ ಈ ಸರಿ ಗೆಂದ್ರೇನೆ ಪನ್ಪುನ 4 ಸರಿ ಉಂತುನಾರೆಲ್ಲ ಎಂಗ್ಲು ಬಿಡ್ತೀಜ 2 ಸರಿ ಉಂತುನಲ್ಲ ಖಂಡಿತ ಸೋಪವ ಕುಂಪಲಡು ಬುಡ್ದು ಕೊರ್ಪುನ ಪ್ರಶ್ನೆನೇ ಜೇರಿಗ್ಲ ಅಂಚನೆ ಮಾತ ಬಾಗಡ್ಲ ಬಾರಿ ಎಡ್ಡ ರೀತಿಯ ಗೆಂದುನ ಎಂಗ್ ಬಟ್ಟ ಪಾಡಿದ ಆಗ್ಲೇ ನಿಜವಾದ ಪುಗರೋಡಿ ಬಟ್ಟ ಪಾಡಿಡೆ ಬಾರಿ ಎಂಗ್ಲಿಗೆ ಆತಂಕ ಐತೇನೆ ಅವಳು ಗೆಂದುನ ಎಂಚಿನ ಮಲ್ಪಿರೋದಾದ ನಾನು ಪ್ರಕಾಶನ್ನೇ ನಮ್ಮ ಹರೀಶನ್ನೇ ಪೂರ ಜತ್ತದೆ ಅಭೂತಪೂರ್ವವಾಗಿ ನಂಚಿನ ಒಂಜಿ ಗೆಲುವು ಕನಪನ ಮುಖಾಂತರ ಕಡಲ್ದ ಈ ಕೊಡಿಟ್ ಆ ಬರಿಟ್ ಪೂರ ಗೆಂದವ ನಂಚಿನ ಕೆಲಸಲೇನು ಬಟ್ಟ ಪಾಡಿದ ನಮ್ಮ ನವೀನ ಪೂಜಾರ ನಿಖಿಲ್ ಪೂರ ಎಲ್ಲ ಮಲ್ತಾರೆ ಅಂಚನೆ ಬೇತ ಜಾಗಡ್ ಮಾತ ಜಾಗಡ್ಲ ಗೆಂದಾವನ ಅಂಚಿನ ಕೆಲಸಲೇನು ಮಲ್ತಾರೆ ಇನ್ನು ಎಂಕ್ಲ ನಾಯಕರ ನಂಚಿನ ಸಂತೋಷ್ ಬೋಲಿಯಾರ ಅದಪ್ಪು ನಾನು ವಿಶೇಷವಾದ ನಮ್ಮ ಜಿಲ್ಲಾಧ್ಯಕ್ಷರ ನೆನಪು ಮಲ್ಪಡು ಜಿಲ್ಲಾಧ್ಯಕ್ಷರು ಈ ಚುನಾವಣೆ ಸಂಪೂರ್ಣವಾದ ಇನ್ನು ಯಾರಿಗೆ ಆರೋಗ್ಯ ಸರಿ ಜನರಿಗೋಸ್ಕರ ಅವರಿಗೆ ಬರ್ರೆ ಆತಜಿ ಈ ಚುನಾವಣೆ ಗೆಂದರೆಗೆ ಸಂಪೂರ್ಣವಾಗಿ ನಂಚಿನ ಪ್ರೋತ್ಸಾಹ ಸಹಕಾರ ಕೊರಪು ನಂಚಿನ ಕೆಲಸಲೇನು ಸನ್ಮಾನ್ಯ ಸುದರ್ಶನ್ ಮೂಡಬಿದ್ರೆ ಮಲ್ದೇರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಾವೆ ಎಂಗ್ಲ ಕಸ್ತೂರಿ ಅಕ್ಕ ಮಾತೆಲ್ಲ ಪನದಿತ್ತೇರಿ ಆರ ಟೀಚರ್ ಲೆಕ್ಕ ನಿಜವಾದ ಅಕ್ಕನ ಒಂಜಿ ಬೆರಿ ಪತ್ತಾಟಿಗೆ ಎಂಗ್ಲೇನು ಪೂರ ಪ್ರೋತ್ಸಾಹ ಕೊರ್ದು ಈ ಚುನಾವಣೆ ಗೆಂದದೇ ಸಿದ್ಧ ಅಂತ ಪನ್ಪನ ರೀತಿಡು ಆರೇಗ ಮೂಲ ಗೆಂದಿಂದ ದಾದ ಯಾರುಂಡು ಆರು ಪುನಿ ಕಟೀಲ್ದು ಆಂಡಲ ನಮ್ಮ ಪಾರ್ಟಿ ಮೂಲ ಗೆಂದೋಡು ಪನ್ಪನ ಕಾರಣಗೋಸ್ಕರ ರಾತ್ರಿ ಪಗೇಲು ಈ ರಣದೀಪ್ ಅನ್ನೋ ಪಾಪ ರಣದೀಪ್ ಅನ್ನಿಲ್ಲ ಅಂಚೇನೆ ರಾತ್ರಿ ಪಗೇಲು ಅಕ್ಕಲೊಂಜಿ 2 ಜನ ಪ್ರಭಾರಿ ಇಡೀ ಜಿಲ್ಲೆಡ್ ಎಂಕ್ಲೆಗೆ ಒಂಜಿ 2 ಜನ ಪ್ರಭಾರಿನ ಕೊಡ್ತಿನ ಈ ಬಾರಿ ಎಡ್ಡ ಪ್ರಭಾರಿನ ಅಕ್ಲೇನು ಕೊಡ್ತಾರೆ ಈ ಚುನಾವಣೆಗೆ ಪನೇರ ಬಾರಿ ಸಂತೋಷ ಪಡಪ ದಯಬಂದ ಅಕ್ಲು 2 ಜನಲ ಬೆರಿ ಬಿಡಂದೆ ನಮ್ಮ ಕೆಲಸ ಕಾರ್ಯಲಿನ ಪ್ರೋತ್ಸಾಹ ಕೊರ್ಪನ ಮುಖಾಂತರ ಈ ಚುನಾವಣೆ ಅಕಲ್ನಲ್ಲ ರಂದೀಪ್ ಕಾಂಚಲ್ನಲ್ಲ ಬಕ್ಕ ಕಸ್ತೂರಕ್ಕನ ಅಕಲ್ನಲ್ಲ ಪ್ರಭಾವಿತವಾದ ಕೆಲಸ ಮಲ್ದಿದೆ ಅಂತ ಪನ್ನೆರ ಬಾರಿ ಸಂತೋಷ ಪಡೆಪೆ ಸಂಪನ್ಮೂಲದ ವಿಷಯದ ಬತ್ತಿನ ಪ್ರತಿ ಒಂಜಿ ಹೆಜ್ಜೆಗೆ ನಂಗೆ ಪ್ರೋತ್ಸಾಹ ಕೊರ್ಪನ ಅಂಚಿನ ಕೆಲಸ ಏನು ಮಲ್ದೇರು ಐತೊಟ್ಟಿಗೆ ಸಂತೋಷನ ಇಡೀ ಕ್ಷೇತ್ರದಾದ್ಯಂತ ಪ್ರವಾಸ ಮಲ್ಪನ ಮುಖಾಂತರ ಈ ಭಾರತೀಯ ಜನತಾ ಪಾರ್ಟಿನ ಸೋಮೇಶ್ವರ ಗೆಂದೋಡೆ ಪನ್ಪನ ಹಠ ಬರ್ತದ ನಮ್ಮೊಟ್ಟಿಗೆ ಕೆಲಸ ಮಲ್ತಿನಟ್ಟು ಸಂತೋಷನೆಲ್ಲ ನಿರಂತರ ಕೆಲಸ ಮಲ್ದೇರು ಅರಿಗೆ ಇಲ್ಲಲ್ಲ ಅವ್ರನ್ನ ಸಮ್ಮೇಳನ ಒಂಜಿ 2-3 ದಿನ ತೊಂದರೆ ಆಪನ ಬುಂಡ ಬಕ್ಕ ಪೂರ ಜಯಶ್ರೀಕ್ಕ ಪೂರ್ತಿ ಮೂಲೆ ಬತ್ತದ ಕುಲೊಂಡೇರು ಗೆಂದಾವಡು ಒಂದು ಪನ್ಪನ ಕಾರಣಗೋಸ್ಕರ ಈ ಬಾಗಡೆ ಚುನಾವಣೆ ಇರ್ ಖಾಲಿ ಒಂಜಿ ಕ್ಷೇತ್ರ ಸೀಮಿತ ಅತ್ತ ಜಯಶ್ರೀಕ್ಕ ಈ 23 ಜನ ಗೆಂದಾವನ ಇಟ್ಲ ಇರ್ನ ಪಾತ್ರ ಉಂಡು ಮಾಕಿದ ಮಾತ ಕೆಲಸ ಕಾರ್ಯಗಳ ಪ್ರೋತ್ಸಾಹ ಕೊಡ್ದು ಇನಿ ಪುರಸಭೆ ಗೆಂದದ ಪನ್ಪನ ಆತ್ಮ ಸಂತೃಪ್ತಿದ ನಡುಟು ಇರು ಮೂಲ ಕುಲ್ದಾರಂದಿ ನಂಬುದೆ ಇನ್ನ ಮನಸ್ಸು ದಾಲ ಬೇಜಾರು ಜೀವನ వచ్చి ಅಂಚನೆ ಧನಲಕ್ಷ್ಮಿ ಗಟ್ಯ ಯಾದಪ್ಪು ನಮ್ಮ ಸೀತಾರಾಮನ್ಯ ಯಾದಪ್ಪು ಎಂಗ್ಲ ಚಂದ್ರಾಸ್ ಉಳ್ಳಾಲ್ ನಿಜವಾದ ಆರು ಇಡೀ ಜಿಲ್ಲಾ ಮಟ್ಟದ MLA ಉಂತಿನ ರಾಂಡ ಒಂಜಿ ವಾರ್ಡ್ ಎಂಗ್ಲ ಈ ಸವಾಲು ಆದಿತ್ತನೆ ಆ ಸವಾಲನ್ನು ಎದುರಿಸಾದ ಅವಳು ಅತ್ಯಂತ ಅದ್ಭುತವಾದ ನಂಚಿನ ಗೆಲುವು ಕನಪನೇಟು ಚಂದ್ರಾಸ್ ಉಳ್ಳಾಲ್ ಬಾರಿ ಪ್ರಾಮಾಣಿಕವಾದ ಕೆಲಸ ಮಲ್ತಿದ್ದಾರೆ ಪನ್ನೆರ ಬಾರಿ ಸಂತೋಷ ಪಡೆಬೆ ಯಾನು ಏರ್ಯಾರನ ಪುದರ್ ಬಂತಿಜಿ ಅವ್ರ ಕಣ್ಣಿಗೆ ಬಾರಿ ಎಂಕ್ ಸಾರಸ್ವತ ಕೊಲನಿದ ಒಂಜಿ ಸೀಟ್ ಭಯಂಕರ ಮನಸ್ಸು ಯಾಪಲ ಕುಟ್ಟೊಂದಿತ್ತನು ಅವು ಎಂಚಿನ ಆಪನ ಅಂಚಾದ ಆ ಸೀಟಿನ ಗೆಂದುನೆಗೆ ಅಭೂತಪೂರ್ವವಾದ ಪೂರ ಕೆಲಸ ಪೂರ ಮಲ್ದೇರೆ ಅಂಚನೆ ನಮ್ಮ ಯಶವಂತ್ ಅಮೀನ್ ಅರೆಲ್ಲ ಈ ಸಂದರ್ಭ ನೆನಪು ಮಲ್ಪಡು ಒಂಜಿ ಅಧ್ಯಕ್ಷರ ಲೆಕ್ಕನೆ ಈ ಕ್ಷೇತ್ರದ ಸಂಪೂರ್ಣವಾದ ನಮ್ಮ ಚಂದ್ರಾಸ್ ಪಂಡಿತ್ ಅವ್ರ ಅಧ್ಯಕ್ಷರನ್ನ ಒಂಜಿ ಮಾರ್ಗದರ್ಶನ ಯಶವಂತ್ ಅಮೀನ್ ಸಂಪೂರ್ಣವಾದ ಈ ಚುನಾವಣೆ ಹ್ಯಾಂಡಲ್ ಮಲ್ಪನ ಮುಖಾಂತರ ಬಾರಿ ಪೊರ್ಲುದ ಒಂಜಿ ಚುನಾವಣಾ ನಿರ್ವಹಣೆ ಮಲ್ಪನ ಅಂಚಿನ ಕೆಲಸ ಮಲ್ತಾರೆ ಅಂಚನೆ ಸಹ ಸಂಚಾಲಕರಾದ ಜಿತೇಂದ್ರ ಶೆಟ್ಟರ್ಲ ರಾತ್ರಿ ಪಗಲು ತಿರುಗುನ ಮುಖಾಂತರ ಎಂಗ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಂಚಿನ ರವಿಶಂಕರ್ನ ಮಸ್ತ್ ವರ್ಷ ಸಮಯದಿಂದ ನಿರಂತರವಾದ ಸಂಘಟನೆ ಮಲ್ಪ ಕೆಲಸ ಮಲ್ಪನ ಮುಖಾಂತರ ಚುನಾವಣೆ ಗೆಂದಾವನ ಅಂಚಿನ ಪ್ರಾಮಾಣಿಕ ಕೆಲಸ ಮಲ್ದೇರು ಅಂಚನೆ ನಮ್ಮ ಪ್ರತಿ ಒಂಜಿ ಈ ಪ್ರಕಾಶ್ ನಗರದ ಸೀಟಲ ಅಂಚೆ ಅವಲ ಒಂಜಿ ನಮೂನೆದ ಬಾರಿ ಕ್ರಿಟಿಕಲ್ ಕಂಡೀಷನ್ ಇತ್ತು ನಂಚಿನ ಸೀಟ್ IT ಯಾನ್ ಇನಿಕ್ಲ ನೆರಡೆಡ್ದು ಫಿದಾಯ್ ಬೈದಿಜಿ ಕ್ಯಾಂಡಿಡೇಟ್ ಮಲ್ಪನಾಗ ಇಡೀ ಜಿಲ್ಲೆಡ್ ಮಲ್ತೀನಿ ಅಲ್ಲ ನೆರಡೆ ಮಾತ್ರ ಇಡೀ ಎನ್ನ ಕುಟುಂಬದ ನೆರಡೆ ತಿನ್ಪುನ ಪರಿಸ್ಥಿತಿ ಆಂಡ ಎಂಕ್ ಬಾರಿ ಖುಷಿ ಉಂಡು ತಗೊಂಡ ಪ್ರಕಾಶ್ ನಗರ ಗೆಂದಿಜಿ ಪನ್ಪುನಜಿ ಬಾರಿ ಮಲ್ಲ ಆಪಾದನೆ ಇತ್ತಂಡೆ ಇನ್ನು ಪ್ರಕಾಶ್ ನಗರ ಒಂಜಿ ಓಟುಗಾಂಡ ಒಂಜಿ ಓಟುಗು
ಗೆಂದನ ಅಲ್ಪ ಪಾಡ್ದನ ಒಂಜಂಜಿ ಮತದಾರೆಲ್ಲ ಯಾನ ಪಾಡ್ದು ಗೆಂದಾದಿನಿ ಎಂದು ಪನ್ಪುನ ರೀತಿಡ್ ಬಾರಿ ಖುಷಿಟ್ ಪ್ರಕಾಶ್ ನಗರದಾಗ್ಲೇರೆ ಐಟ್ ದಯಾನಂದ್ ಒಟ್ಟಿಗೆ ಪೋದು ಪೂರ ಕೆಲಸ ಮಲ್ದಿರೆ ನಾನು ಪ್ರಕಾಶ್ ನಗರದ ಒಂಜಿ ಚುನಾವಣೆ ಗೆಂದನೆಲ್ಲ ಬಾರಿ ನೆನಪಿಡ್ದಿರಿಪ್ಪು ನಂಚಿನ ಚುನಾವಣೆ ಈ ಸಂದರ್ಭ ಪನೊಂದು ಬಾಕಿದ ಮೇಟಲ ಮಾತ ಮೇಟಲ ಚುನಾವಣೆಯನ್ನು ಬಾರಿ ಸ್ಪರ್ಧಾತ್ಮಕವಾದ ಬಾರಿ ಆರೋಗ್ಯಕರವಾದ ಕೆಲಸ ಮಲ್ತೊಂದು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿನಾಗ್ಲಾಯ್ನ ಹೇಮಂತ್ ಶೆಟ್ ನವೀನ್ ಬಾದಲ್ಪಾಡಿ ಅಂಚನೆ ಸುರೇಂದ್ರ ಶೆಟ್ರಾದಪ್ಪು ಜವಾಬ್ದಾರಿ ಕೊರನ ಪೂರೆಲ್ಲ ಒಂಜಿ ಜನ ಪೂರೆಲ್ಲ ಆನಂದ್ ಶೆಟ್ಟರ್ದು ಬತ್ತನ 23 ಜನಕ್ಕೆ 23 ಜನ ಜವಾಬ್ದಾರಿ ಕೊಡ್ತಾರೆ ರಾತ್ರಿ ಬಗೆಯಲ್ಲಿ ಪೂರೆಲ್ಲ ಬೆಂತಾರೆ ಪುದರ್ ವನ್ಪುಜಿ ಅಂಚನೆ ನಮ್ಮ ಬೀರಿದ ಸೀಟಲ ಅತ್ಯಂತ ಒಂದು ಕ್ರಿಟಿಕಲ್ ಸೀಟ್ ನಮ್ಮ ಲತಕ್ಕ ಅಂಚಿತ್ತಿನ ಒಂದು ಸೀಟಲ್ಲ ಗೆಂದಾವನೆಗೆ ಪ್ರಭಾರಿಯಾದ ಸುಜಿತ್ ಮಾಡೋಡ್ದು ಬತ್ತಿನ ಪುರ್ಸನರ್ದು ಬತ್ತಿನ ಸಾರಥಿರ್ದು ಬತ್ತಿನ ಪ್ರತಿ ಒರಿಯಲ್ಲ ಇಂದು ಗೆಂದದೇ ಸಿದ್ಧ ಅಂತ ಪನ್ಪುನ ರೀತಿ ಆ ಒಂಜಿ ಬೀರಿದ ಸೀಟಿನ ಗೆಂದವನ ಮುಖಾಂತರ ನಂಗೊಂಜಿ ಅಭೂತಪೂರ್ವ ಗೆಲುವು ನಮ್ಮ ಬೀರಿದ ಸೀಟಲ ಅಭೂತಪೂರ್ವ ಗೆಲುವು ದಯಪಂಡ ನಂಗೆ ಭಾರಿ ಆಸಕ್ತಿದ ಒಂದು ಗೆಲುವು ಕಂತದ ಕೊರ್ಪನ ಮುಖಾಂತರ ಭಾರತೀಯ ಜನತಾ ಪಾರ್ಟಿನ ಗಟ್ಟಿ ಮಲ್ಪನಂಚಿನ ಕೆಲಸನೇ ಪೂರ ಸೇರ್ದು ನಮ್ಮ ಮಾತ ನಾಯಕರನಕ್ಲು ಪೂರ ಸೇರ್ದು ಪೂರ ಮಲ್ತಿದ್ದಾರೆ ಈ ಸಂದರ್ಭ ಜಿಲ್ಲೆಡ್ದು ಕೆಲವರ ಪ್ರಭಾರಿ ನಕ್ಲು ಬತ್ತಿದ್ದಾರೆ ಅಕುಲ್ಲ ರಾತ್ರಿ ಬಗೆಯಲ್ಲಿ ಬೆಂತೇರು ಅಕ್ಲೆಗೆ ಹಸುರಕ್ಕ ಒಂಜಿ ಆರ್ಡರ್ ಮಲ್ತಿದ್ದೀನಿ ನಿಕ್ಲು ಫೋಡು ಪಾಪ ಆನಿಯೇ ಬೈಯಾಗ ಬತ್ತದ ಫೀಲ್ಡ್ ಮಲ್ಪನ ಮುಖಾಂತರ ಈ ಭಾಗಡ್ ಪ್ರತಿ ಒಂಜಿ ಹೆಜ್ಜೆಗೆ ಭಾರತೀಯ ಜನತಾ ಪಾರ್ಟಿನ ಕೆಲಸ ಗೆಲ್ಪವನಿಗೆ ಪ್ರಾಮಾಣಿಕವಾದ ಕೆಲಸ ಮಲ್ದೇರೆ ಯಾನಿಗ್ಲ ವಿನಂತಿ ಮಲ್ಪನ ಪೂರ ಗೆಂದನಗ್ಲದ ಸೀತಾರಾಮ್ ಬಂಗೇರಿದ ಬತ್ತನ ಚಂದ್ರಶೇಖರ್ ಉಚ್ಚಿಲಿರದ ಬತ್ತನ ರಾಮಚಂದ್ರ ಕುಂಪಲರದ ಬತ್ತನ ಮೋಹನ್ ಶೆಟ್ಟರ್ದ ಬತ್ತನ ಮಸ್ತ್ ಜನ ಹಿರಿಯಕುಲು ನಮ್ಮ ಮಸ್ತ್ ಜನ ಈ ಒಂಜಿ ಗ್ರಾಮ ಪಂಚಾಯತ್ನ ಭಾರತೀಯ ಜನತಾ ಪಾರ್ಟಿದ ಒಂಜಿ ಭದ್ರ ಕೋಟೆ ಅವಡೊಂದು ಪನ್ಪುನ ರೀತಿಯ ಕೆಲಸ ಮಲ್ತಿನಕ್ಲು ಮಸ್ತ್ ಜನ ಒಂಜಿ ಆಶಾದೀದ ಕೆಲಸ ಮಲ್ದೇರೆ ನಿಕ್ಲು ಕೌನ್ಸಿಲರ್ ಆತಾರೆ ನಿಕ್ಲ ಸೌಭಾಗ್ಯದಾದ ಹೊಂಡ ನಿಕ್ಲು ಕೌನ್ಸಿಲರ್ ಆತಾರೆ 20 ರೂಪಾಯಿಗೆ ಪಂಚಾಯತ್ ಮೆಂಬರ್ ಎಂಕುಲಾದಿತ್ತ ನಿಕ್ಲು ಕೌನ್ಸಿಲರ್ ಆತಾರೆ ನೆನಪುದಿಲ್ಲ ನಿಕ್ಲೆ ಪೇಟ ದೀತಿನಿ ನಿಕ್ಲೇನು ಪೂರೆಲ್ಲ ತೂವಾಡೇನು ನಿಕ್ಲು ಪೂರೆಲ್ಲ ಒಂಜಿ ಉನ್ನತ ಸ್ಥಾನಕ್ಕೆ ಬರ್ತಾರೆ ನಿಕ್ಲು ಗ್ರಾಮಡ್ ಪ್ರತಿ ಒರಿಗನಲ್ಲಿ ಇಲ್ಲಿಲ್ಲಾಗ ಪೋಪುನ ಮುಖಾಂತರ ಪ್ರತಿ ಒಂಜಿ ಹಿಲ್ಲಿಲ್ಲದ ಸಮಸ್ಯೆ ಅವು ಎನ್ನ ಸಮಸ್ಯೆ ಅಂತ ಪನ್ಪನ ರೀತಿಡ್ ನಿಕ್ಲೆ ಗೊತ್ತಾಯ್ತು ನಿಂಕ್ಲು ಪೂರೆಲ್ಲ ನಿಕ್ಲೊಟ್ಟಿಗೆ ಕೆಲಸ ಮಲ್ಪರೆ ಸಾಕಾರ ಮಲ್ಪ ಪ್ರತಿ ಒಂಜಿ ಹೆಜ್ಜೆಗ್ಲ ಪಾರ್ಟಿದ ನೆನಪು ಉಪ್ಪಾಡು ನಿಕ್ಲೆಗೆ ಸಂಘಟನೆದ ನೆನಪು ಉಪ್ಪಾಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆನಪು ಉಪ್ಪಾಡು ನಿಕ್ಲೆಗೆ ಅದು ನಾನು ಸಂಘಟನೆದ ನೆನಪು ಉಪ್ಪಾಡು ಯಾಪಲ ಬಿಜೆಪಿದ ಕೆಲಸಕ್ಕೆ ನಿಕ್ಲು ಪಾರ್ವತದ ಕೆಲಸ ಮಲ್ಪಲೆ ಪೂರೆಲ್ಲ ಮಾತ ಕೆಲಸ ಎಡ್ಡೆ ಮಲ್ಪಲೆ ಅಂತ ಪನ್ನೋದು ಮಾತರಿಗಳ ಶುಭವಾಡು ಗೆಂದಿನ ಮಾತರಿಗಳ ಧನ್ಯವಾದ ಸಲ್ಲಿಸದೆ ಪಾತ್ರನಂತವೆ ಜೈ ಹಿಂದ್ ಜೈ ಕರ್ನಾಟಕ. ವಿಜೇತ ಎಲ್ಲ ಅಭ್ಯರ್ಥಿಗಳಿಗೆ ಕಿವಿ ಮಾತಿನ ಮಾರ್ಗದರ್ಶನದ ಮಾತುಗಳೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂಥ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸತೀಶ್ ಕುಂಪಲೆ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ದೀಪ ಪ್ರಜ್ವಲನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ ಪತಿಂ ಸ್ವಚ್ಛಾಂಗಿ ಮೇ ಸದಾ ರವೇರಸ್तं ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ರವೇರಸ್तं ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ದೃಷ್ಟಿ ಗೃಹೇ ದೀಪಃ ತಸ್ಯ ನಾಸ್ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರು ತ್ವಂ ಕಲ್ಯಾಣಂ ಹಾಗೆಯೇ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ನಡೆಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
बोलो भारत के, बोलो भारत माता के, भारत माता के, भारतीय जनता पार्टी के वंदे वंदे वंदे। ದೀಪ ಪ್ರಜ್ವಲನದೊಂದಿಗೆ ಇನ್ನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಭಾರತ ಮಾತೆಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಕ್ಷೇತ್ರದಲ್ಲಿ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನವರೆಗೂ ಕೆಲಸ ಮಾಡಿದಂತಹ ಎಲ್ಲ ಗುರು ಹಿರಿಯರುಗಳನ್ನು ಸ್ಮರಿಸಿಕೊಳ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಅಭಿನಂದನಾ ಸಭೆಯ ಅಧ್ಯಕ್ಷರು, ಕ್ಷೇತ್ರದ ಉಪಾಧ್ಯಕ್ಷರು, ಚುನಾವಣಾ ಸಂಚಾಲಕರು ಆಗಿರುವಂತಹ ಯಶವಂತ್ ಅಮೀನ್ರವರೇ, ಜಿಲ್ಲೆಯ ಉಪಾಧ್ಯಕ್ಷರು ಆತ್ಮೀಯರಾಗಿರುವಂತಹ ಸಂತೋಷ್ ಕುಮಾರ್ ಬೋಳಿಯಾರ್ರವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಈ ಕ್ಷೇತ್ರದ ಪ್ರಭಾರಿಗಳಾಗಿರುವ ಕಸ್ತೂರಕ್ಕನವರೇ, ಜಿಲ್ಲಾ ಕಾರ್ಯದರ್ಶಿಗಳು ಆತ್ಮೀಯರಾಗಿರುವ ಸತೀಶ್ ಕುಂಪಲ್ರೇ, ಈ ಮಂಡಲದ ಪ್ರಭಾರಿಗಳು, ಮಾಧ್ಯಮದ ಪ್ರಮುಖರು ಆಗಿರುವ ರಣದೀಪ್ ಕಾಂಚನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲೆಯ ಕಾರ್ಯದರ್ಶಿಗಳು ಆಗಿರುವ ಜಯಶ್ರೀ ಕರ್ಕೆರಾರವರೇ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವ ಧನಲಕ್ಷ್ಮಿ ಗಟ್ಟಿಯವರೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವು ಸೇರಿದ್ದೇವೆ. ಸೋಮೇಶ್ವರ ಪುರಸಭೆ ಆದ ಮೇಲೆ ನಡೆದಂತಹ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿದ್ದೇವೆ. ಇತಿಹಾಸದ ಪುಟದಲ್ಲಿ ಮೊದಲ ಪುರಸಭೆಯ ಸೋಮೇಶ್ವರದ ಕೌನ್ಸಿಲರ್ಗಳು ಯಾರು ಅಂತ ಹೇಳುವಂತಹ ಅಕ್ಷರಗಳು ಸರಕಾರದ ಪುಸ್ತಕಗಳಲ್ಲಿ, ಜನರ ಮಸ್ತಕಗಳಲ್ಲಿ ಇವತ್ತು ದಾಖಲಾಗಿ ನಾವು ಅಭಿನಂದನೆಯ ಸಭೆಯಲ್ಲಿ ಸೇರಿದ್ದೇವೆ. ಘೋಷಣೆಗಳನ್ನು ಹಾಕುವುದನ್ನು ನೋಡಿದೆ ನಾನು, ನನಗೆ ಸಮಾಧಾನ ಆಗಲಿಲ್ಲ. ಪುರಸಭೆಯಲ್ಲಿ 23ರಲ್ಲಿ 16ರಲ್ಲಿ ಗೆದ್ದು 7ರಲ್ಲಿ ಕೆಲವು ಅಂತರದ ಮತಗಳಿಂದ, ಅದರಲ್ಲಿಯೂ ಒಂದನ್ನು ಅದೃಷ್ಟದ ಚೀಟಿಯಲ್ಲಿ ನಾವು ಕಳಕೊಂಡಿರುವಂಥದ್ದನ್ನು ನೋಡಿದರೂ ಕೂಡ ಒಂದು ಐತಿಹಾಸಿಕ ಕ್ಷಣ ಇದು. ಯಾವಾಗಲೂ ಮಾತನಾಡುವಾಗ ಲಾಲಕೃಷ್ಣ ಅದ್ವಾನಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಆವಾಗ ಅವಿಭಜಿತ ಜಿಲ್ಲೆಯ ಉಡುಪಿಯನ್ನು ಅವರು ಸ್ಮರಿಸಿಕೊಳ್ತಿದ್ರು.
ಇಡೀ ದೇಶದಲ್ಲಿಯೇ ಮೊದಲ ಪುರಸಭೆಯಾಗಿ ಭಾರತೀಯ ಜನತಾ ಪಾರ್ಟಿ ಗೆದ್ದದ್ದು ಯಾವುದು ಅಂತೇಳಿ ಕೇಳಿದರೆ ಅದನ್ನು ಉಡುಪಿ ಪುರಸಭೆ ಅಂತ ಹೇಳುವಂತಹ ಹೆಮ್ಮೆಯಲ್ಲಿ ಸ್ಮರಿಸಿಕೊಳ್ತಾ ಇದ್ದರು. ಮುಂದಿನ ದಿನಗಳಲ್ಲಿ ಸೋಮೇಶ್ವರದ ಪುರಸಭೆಯನ್ನು ಕೂಡ ಮೊದಲ ಪುರಸಭೆಯಲ್ಲಿ ಗೆದ್ದಂತಹ ಪಾರ್ಟಿ ಯಾವುದು ಅಂತೇಳಿ ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವ ಇತಿಹಾಸದ ಪುಟದಲ್ಲಿ ನಮ್ಮ ಹೆಸರು ಸೇರ್ತದೆ. ಹಾಗಾಗಿ ನಮ್ಮ ಘೋಷಣೆಗೂ ಅದೇ ಶಕ್ತಿ ಇರಬೇಕು. ನೋಡಿ, ಕ್ಯಾಮರಾವನ್ನು ನಿಮ್ಮಾಚೆ ತಿರುಗಿಸಿ ಇಟ್ಟಿದ್ದಾರೆ. ಹಾಗಾಗಿ ಘೋಷಣೆ ಅಂತೇಳಿ ಹೇಳಿದರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಭಾರತ ಮಾತೆಯ ಪರವಾಗಿ ಘೋಷಣೆ ಹಾಕ್ತಾ ಇದ್ದೇವೆ ಅಂತ ಹೇಳಿ ಆದರೆ ಒಂದು ವಿಚಾರಕ್ಕೋಸ್ಕರ ಈ ಪಾರ್ಟಿ ಹುಟ್ಟಿಕೊಂಡಿದೆ. ಆ ವಿಚಾರಕ್ಕೋಸ್ಕರ ಈ ಪಾರ್ಟಿ ಕೆಲಸ ಮಾಡ್ತದೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಆ ವಿಚಾರವನ್ನು ಗೆಲ್ಲಿಸುವುದಕ್ಕೋಸ್ಕರ ಮೊನ್ನೆಯ ಪುರಸಭೆಯಲ್ಲಿ ಕೆಲಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಮೊದಲನೇ ಅಂಶ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಮುಷ್ಟಿ ಬಿಗಿ ಹಿಡಿದು ನಮ್ಮ ಒಗ್ಗಟ್ಟು, ನಮ್ಮೆಲ್ಲರ ಪರಿಶ್ರಮದ ಪ್ರತೀಕವಾಗಿ ಭಾರತ ಮಾತೆಗೆ ಘೋಷಣೆಯನ್ನು ಹಾಕೋಣ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಕೆಲವರು ಹೊಸಬರಿದ್ದೀರಿ, ಬಹುಶಃ ಇಷ್ಟರವರೆಗೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಕೆಲವು ಪುರಸಭೆಯ ಮೆಂಬರ್ಗಳು ಕೂಡ ಬಹುಶಃ ಪ್ರಥಮ ಬಾರಿಗೆ ಎಲ್ಲರ ಒತ್ತಾಯದ ಮೇರೆಗೆ ನಿಂತವರು ಗೆದ್ದವರು ಇರಬಹುದು. ಇದು ಇನ್ನು ಅಭ್ಯಾಸ ಆಗಬೇಕು. ಯಾಕೆಂತ ಹೇಳಿದರೆ ಭಾರತ ಮಾತೆಗೋಸ್ಕರವೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೋಸ್ಕರವೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಗೆದ್ದದ್ದು ಅಂತ ಹೇಳಿದರೆ ನಮಗೊಂದು ಜವಾಬ್ದಾರಿ ಕೊಟ್ಟದ್ದು ಅಂತ ಹೇಳುವಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಘೋಷಣೆಯನ್ನು ಹಾಕಿ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಸ್ವಲ್ಪ ಸಮಾಧಾನ ಆಯಿತು. ನಾವು ನೆನಪಿಸಿಕೊಳ್ತೇವೆ, ಇದು ಗ್ರಾಮ ಪಂಚಾಯತ್ ಇರುವಾಗ ಸೀತಾರಾಮಣ್ಣ ಪಂಚಾಯತಿನ ಸದಸ್ಯರಾಗಿದ್ದರು ಅಂತ ಹೇಳುವಂಥದ್ದು. ಆ ದಿನಗಳನ್ನು ಒಮ್ಮೆ ನೆನಪಿಸಿಕೊಂಡ್ರೆ ನಾವು ಗೆಲ್ತೇವೆ ಅಂತ ಹೇಳುವಂಥದ್ದು ನಮ್ಮ ಕನಸಿನಲ್ಲಿಯೂ ಆಲೋಚನೆ ಮಾಡದ ದಿನಗಳದು. ಆದರೆ ಒಂದು ವಿಚಾರಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಆ ಎಲ್ಲ ಹಿರಿಯರ ತ್ಯಾಗದ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೋಮೇಶ್ವರದ ಹಳ್ಳಿಯಿಂದ ದೆಹಲಿಯ ಸಿಂಹಾಸನದವರೆಗೆ ಇವತ್ತು ಬೆಳೆದು ನಿಂತಿದೆ. ಇದನ್ನು ಗೆದ್ದಂತಹ ಸದಸ್ಯರುಗಳು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾನು ಸೇರಿದಂತಹ ಎಲ್ಲ ಜನರ ಪರವಾಗಿ, ಅದರಲ್ಲಿಯೂ ಈ ವೇದಿಕೆಯ ಮೂಲಕ ಸೋಮೇಶ್ವರದ ಎಲ್ಲ ಮತದಾರರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ನಾನು ಪ್ರಪ್ರಥಮವಾಗಿ ನಮ್ಮ ಮತದಾರ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತದಾರರೇ ಜನತೆಯೇ ಜನಾರ್ದನ, ನಮ್ಮನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿ. ಆದರೆ ಚುನಾವಣೆಯಲ್ಲಿ ಕೆಲವು ಮತಗಳ ಅಂತರದಿಂದ ಜಯ ಗಳಿಸಲಿಕ್ಕೆ ಆಗದೇ ಇರಬಹುದು, ಆದರೂ ನಮಗೂ ಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾನು ಕೌನ್ಸಿಲರ್ ಅಲ್ಲ ಅಂತೇಳಿ ಹೇಳಿದರೂ ಕೂಡ ನಾನು ಮೊದಲು ಯಾರಿಗೆ ಜಿಲ್ಲೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದರೆ, ಸೋಲ್ಲಿ ಗೆಲ್ಲಿ ಪಾರ್ಟಿಯ ಪರವಾಗಿ ನಿಂತಹ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿಯೂ ವಿಶೇಷವಾಗಿ ಜಯಗಳಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಜಯದ ಭರದಲ್ಲಿ ನಾವು ಅವರನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಅವರು ಪಾರ್ಟಿಯ ಪರವಾಗಿ ನಿಂತಿದ್ದಾರೆ. ಅಂತಹ ಅಭ್ಯರ್ಥಿಗಳಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೂರನೇದು ಯಾರಿಗೆ ಅಂಥೇಳಿ ಕೇಳಿದರೆ, ನಮಗಾಗಿ ದುಡಿದಂತಹ ಕಾರ್ಯಕರ್ತರಿಗೆ.
ಅವರು ಚುನಾವಣೆಯಲ್ಲಿ ನಿಲ್ಲಿಲ್ಲ. ಚುನಾವಣೆಯಲ್ಲಿ ನಿಂತದ್ದು ನಾವು ಗೆದ್ದಂತಹ ಅಭ್ಯರ್ಥಿಗಳಾದರೂ ಕೂಡ ಪಾರ್ಟಿಗೋಸ್ಕರ. ಈಗ ತಾನೇ ಸತೀಶ್ ಗುಂಪಲ್ರು ತುಂಬ ಬಾರಿ ಹೇಳಿದರು, ರಾತ್ರಿ ಪಗೆಲ್. ಆ ಬದ್ಧತೆಯ ಜೊತೆಗೆ ಕೆಲಸ ಮಾಡಿದಂತಹ ಕಾರ್ಯಕರ್ತರು ಯಾರಿದ್ದಾರೆ, ಆ ಎಲ್ಲ ಕಾರ್ಯಕರ್ತರಿಗೆ ಇವತ್ತವರು ಎಷ್ಟೋ ಮಂದಿ ಕಾರ್ಯಕರ್ತರು ಈ ಸಭೆಗೆ ಬಂದಿರುವುದಿಲ್ಲ. ಅವರು ಕೆಲಸ ಮಾಡ್ತಾರೆ, ಆಮೇಲೆ ಅವರ ದಿನನಿತ್ಯದ ಕೆಲಸದಲ್ಲಿ ತೊಡಗುತ್ತಾರೆ. ಆದರೆ ಪಾರ್ಟಿಯ ಮೇಲೆ ಅಭಿಮಾನ ಇಟ್ಟು ಯಾವಾಗೆಲ್ಲ ಚುನಾವಣೆ ಬಂತು, ಯಾವಾಗೆಲ್ಲ ಪಾರ್ಟಿ ಕರೆ ಕೊಡ್ತದೆ, ಅಂತಹ ಸಂದರ್ಭದಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾರೆ ನೋಡಿ. ಅದಕ್ಕೋಸ್ಕರ ನಮ್ಮದು ಕಾರ್ಯಕರ್ತರ ಪಾರ್ಟಿ, ನಮ್ಮದು ಲೀಡರ್ಗಳ ಪಾರ್ಟಿ ಅಲ್ಲ, ನಮ್ಮದು ಕಾರ್ಯಕರ್ತರುಗಳ ಪಾರ್ಟಿ. ಅಂತಹ ಯಡಿಯೂರಪ್ಪರ ಮಾತಿನಲ್ಲಿ ಹೇಳುವುದಾದರೆ ದೇವದುರ್ಲಭ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯದಾಗಿ ಪೇಟ ಧರಿಸಿ ಬಹಳ ಚಂದದಲ್ಲಿ ಕೂತಿದ್ದೀರಿ. ಗೆಲುವು ಅಂತ ಹೇಳುವಂಥದ್ದು ಸಹಜವಾಗಿ ಸಂತೋಷ ಕೊಡ್ತದೆ. ಸಹಜ ಸಂತೋಷ ಇರಬೇಕು, ಯಾಕೆಂದರೆ ಗೆದ್ದಿದ್ದೇವೆ. ಆ ಸಂತೋಷದ ಕ್ಷಣಗಳನ್ನು ಆನಂದಿಸಬೇಕು. ಇದು ಈ ಕ್ಷಣದಲ್ಲಿ ಆನಂದಿಸಿದ್ದು ಬಂತು, ಮತ್ತೆ ಸ್ವಲ್ಪ ದಿವಸ ಹೋದ ಮೇಲೆ ನಾನು ಆನಂದ ಪಡ್ತೇನೆ ಅಂತ ಹೇಳಿದರೆ ಇಲ್ಲ. ಮತ್ತೆ ಪುನಃ ಪ್ರತಿ ಸರ್ತಿ ನಮಗೆ ಪೇಟ ತೊಡಿಸುವುದಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೇಟ ತೊಡಿಸ್ತಾರೆ. ಯಾಕೆಂತ ಹೇಳಿದರೆ ಆ ಪೇಟದ ಜೊತೆಗೆ, ಆ ಸಂತೋಷದ ಜೊತೆಗೆ ನಾವು ಗೆದ್ದಿದ್ದೇವೆ ಹೌದು, ಆದರೆ ಗೆದ್ದದ್ದು ಅಂತ ಹೇಳಿದರೆ ಅದು ಅಧಿಕಾರ ಅಲ್ಲ. ಮತ್ತೆ ಪುನಃ ಅಟಲ್ ಬಿಹಾರಿ ವಾಜಪೇಯಿಯವರ ಮಾತನ್ನು ನೆನಪಿಸಿಕೊಳ್ತೇನೆ. ಇದೊಂದು ಏನು ಸಿಂಹಾಸನದ ಮೇಲೆ ಕೂತು ಅಧಿಕಾರ ನಡೆಸೋದಕ್ಕೆ ಜನ ಕೊಟ್ಟಂಥದ್ದಲ್ಲ, ಅದರ ಬದಲಾಗಿ ಜನಸೇವೆ ಮಾಡುವುದಕ್ಕೆ ಕೊಟ್ಟಂತಹ ಒಂದು ಜವಾಬ್ದಾರಿ. ಜನ ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ಇವರು ನಮ್ಮ ಸಮಸ್ಯೆಗಳಿಗೆ, ನಮ್ಮ ಸಂಗತಿಗಳಿಗೆ ಸ್ಪಂದಿಸಿ ಯಾರು ಅಂತ ಹೇಳುವಂತಹ ವಿಶ್ವಾಸದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಯಾವೊಂದು ಚಿತ್ರ ಇದೆ, ನಾಳೆ ನಮ್ಮನ್ನು ಗುರುತಿಸುವುದು ಹೇಗೆ ಅಂತೇಳಿ ಕೇಳಿದರೆ ನಾವು ಒಳ್ಳೆಯದು ಮಾಡಿದರೂ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು, ನಾವೇನಾದರೂ ತಪ್ಪಿದ್ರೂ ಕೂಡ ನಮ್ಮನ್ನು ಗುರುತಿಸುವಂಥದ್ದು ನಮ್ಮ ಹೆಸರಿನ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಅಂತ ಹೇಳುವಂಥದ್ದನ್ನು ಇರ್ತದೆ. ಹಾಗಾಗಿ ಅತ್ಯಂತ ಜವಾಬ್ದಾರಿಯ ಜೊತೆಗೆ, ಗೆಲುವಿನ ಜೊತೆಗೆ, ಅಧಿಕಾರದ ಜೊತೆಗೆ ಅಹಂಕಾರ ಬರಬಾರ್ದು, ಬದಲಾಗಿ ವಿನಯ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಪಾರ್ಟಿಯ ಸಿದ್ಧಾಂತ, ನಮ್ಮ ಪಾರ್ಟಿಯ ನಡವಳಿಕೆ. ನೀವು ನೋಡಿರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ ಮೊದಲ ಮಾತು, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ನಾನು ಈ ದೇಶದ ಪ್ರಧಾನ ಸೇವಕ. ಅದೇ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಇಟ್ಟಿದ್ದಾರೆ. ಅಂತಹ ನೀವು ಅದೃಷ್ಟಶಾಲಿಗಳು. ಯಾಕೆಂದೇಳಿ ಕೇಳಿದರೆ ಎಷ್ಟೋ ಮಂದಿ ಇರಬಹುದು, ಅವರ ಮಧ್ಯೆ ನಮಗೆ 23 ಮಂದಿಗೆ, ಅದರಲ್ಲಿ ಗೆದ್ದಂತಹ 16 ಮಂದಿಗೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಗೆದ್ದಂತಹ ಎಲ್ಲ ಸದಸ್ಯರುಗಳಿಗೆ ದೇವರು ನಿಮಗೆ ಆ ಶಕ್ತಿಯನ್ನು ಕೊಡಲಿ. ಮುಂದಿನ ಪುರಸಭೆಯ ಚುನಾವಣೆ ಬರುವಾಗ ಜನ ನಾವು ಓಟು ಕೊಟ್ಟದ್ದು ಸಾರ್ಥಕ ಆಯಿತು ಅಂತ ಹೇಳುವ ರೀತಿಯಲ್ಲಿ, ಇವತ್ತು ನಮ್ಮ ಇಲ್ಲಿಗೆ ಗೆದ್ದ ಕೂಡಲೇ ನಮ್ಮದು ಮುಗಿಲಿಲ್ಲ, ಇವತ್ತು ನಮ್ಮ ಜವಾಬ್ದಾರಿ ಶುರು ಆಗುವಂಥದ್ದು. ಹಾಗಾಗಿ ಗೆದ್ದಂತಹ ಎಲ್ಲ ಸದಸ್ಯರುಗಳಿಗೆ ನಾನು ಹೃದಯಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ವೃತ್ತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕರ್ತರಲ್ಲಿಯೂ ಒಂದು ಮಾತು, ನಮ್ಮ ಗೆಲ್ಪದಾಂಡ್, ನಮ್ಮ ಜವಾಬ್ದಾರಿ ಮುಗಿಂಡು, ನನ್ನ ಎಂಚಿನ ತಿಂಗಳ ಆಕಳುಲ್ಲೇರು ಪುರಸಭೆ ಉಂಟು ಅಂತ ಹೇಳಿ ಸದಸ್ಯರನ್ನು ಬಿಡಬೇಡಿ. ಅವರಿಗೆ ಅನುಭವದ ಕೊರತೆ ಇರ್ಬೋದು, ಅವರಲ್ಲಿ ಒಂದು ಆಲೋಚನೆಗಳಿದ್ದಾವೆ, ಶಕ್ತಿಗಳಿದ್ದಾವೆ. ಪ್ರತಿಯೊಬ್ಬರಲ್ಲಿಯೂ ಆ ಶಕ್ತಿ ಇದೆ. ಅವಕಾಶ ಸಿಕ್ಕಿದಾಗ ಆ ಅವಕಾಶವನ್ನು ಉಪಯೋಗ ಮಾಡಬೇಕು ಅಂತ ಹೇಳುವಂತಹ ಹುಮ್ಮಸ್ಸು ಇದೆ.
ಆದರೆ ನಮ್ಮಷ್ಟು ಜನರ ಮಧ್ಯೆ ಅವರು ಓಡಾಟ ಮಾಡಿ ಅನುಭವ ಇಲ್ಲದ ಸದಸ್ಯರೂ ಇರಬಹುದು, ಅನುಭವ ಇರುವ ಸದಸ್ಯರು ಇರಬಹುದು. ಅಂಥವರನ್ನು ಅವರ ಒಟ್ಟಿಗೆ ನಿಲ್ಲಿಸಿದ್ದೇವೆ ನಾವು, ಒತ್ತಾಯ ಮಾಡಿ ಗೆಲ್ಲಿಸಿದ್ದೇವೆ ನಾವು. ಆದರೆ ಅಷ್ಟಕ್ಕೆ ಅವರನ್ನು ಬಿಡಬಾರ್ದು, ಅವರ ಜೊತೆ. ಯಾಕೆಂದೇಳಿದ್ರೆ ನಾಳೆ ಅವರಿಗೆ ಕಾಣಬಾರ್ದು. ಏನು ದಾಯ ಬೋಡಾಡು ಉಂತಿಯ ಮಾರ್ರೆ ಒಂದು ಎಂಕು ಬೊಡ್ಚಿಟ್ಟುಂಡು ರಾತ್ರಿ ಹಗಲೆಲ್ಲ ಫೋನ್ ಬರುವಾಗ ಕಾಣ್ತದೆ ಒಮ್ಮೊಮ್ಮೆ. ಅದರಲ್ಲಿಯೂ ತಾಯಂದರಿಗಂತೂ ಮನೆಯ ಕೆಲಸ ಮಾಡಿ ಈ ಕೆಲಸವನ್ನು ಮಾಡಬೇಕು, ಆವಾಗ ಸಮಯದ ಕೊರತೆ ಕಾಣ್ತದೆ. ಅಂಥದ್ರಲ್ಲಿ ಕಾರ್ಯಕರ್ತರಾದ ನಾವೆಲ್ಲ ಒಟ್ಟಿಗೆ ಸೇರಿ ಅವರಲ್ಲಿ ವಿಶ್ವಾಸ ತುಂಬಿಸಿ, ಪುರಸಭೆ ಅಂತ ಹೇಳಿದರೆ ಹೇಗಿರಬೇಕು ಅಂತೇಳಿ ಹೇಳಿದರೆ ಸೋಮೇಶ್ವರದ ಪುರಸಭೆ ಹಾಗೆ ಇರಬೇಕು ಅಂತ ಹೇಳುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತೇಳಿ ಹೇಳ್ತಾ, ಎಂತ ಅಲ್ಲರೇ ಬರೋಂದಲ್ಲೇರ ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ನಾಯಕರಾಗಿರುವ ನಳಿನ್ ಕುಮಾರ್ ಕಟೀಲ್ರು ಈ ಸಭೆಗೆ ಸೇರ್ಲಿಕ್ಕಿದ್ದಾರೆ. ಹಾಗಾಗಿ ಅಲ್ಲಿ ಮುಗಿಪಡ ನಾವೆಲ್ಲ ಹೇಗೆ ಮನಸ್ಥಿತಿ ಇಟ್ಟುಕೊಳ್ಬೇಕು ಅಂತ ಹೇಳಿದರೆ, ನಮ್ಮ ಕೊಟ್ಟ ಜವಾಬ್ದಾರಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳುವಂಥದ್ದು. ಯಾರಾದರೂ ಮಾತಾಡೋರು ಬಂದ ತಕ್ಷಣ ನನ್ನ ಮಾತು ನಿಲ್ತದೆ. ಒಂದು ಸಂಗತಿಯನ್ನು ಹೇಳಬೇಕು, ಇವತ್ತಿನ ದಿನ ನೆನಪಿಡಬೇಕು ಅಂತ ಹೇಳುವಂಥದ್ದನ್ನು ಈ ಸಭೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ದೇಶ ಸ್ವತಂತ್ರ ಬಂದು 75ನೇ ವರ್ಷದಲ್ಲಿದ್ದೇವೆ. ಆದರೆ ಕಳೆದ 10 ವರ್ಷಗಳಲ್ಲಿ ನಾವು ಕಂಡಂತಹ ಬದಲಾವಣೆ, ಭಾರತೀಯ ಜನತಾ ಪಾರ್ಟಿ ಯಾವ ಉದ್ದೇಶದಿಂದ ಕಳೆದ 75 ವರ್ಷ, ಇವತ್ತೇನಾದರೂ ನೀವು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು ಆಗಿರುವಂತಹ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಅಭೂತಪೂರ್ವವಾಗಿ ಸಂಘಟಿಸಿರುವ ಸನ್ಮಾನ್ಯ ನಳಿನ್ ಕುಮಾರ್ ಆಗಮಿಸ್ತಾ ಇದ್ದಾರೆ. ಅವರಿಗೆ ನೆರೆದಂತಹ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಸನ್ಮಾನ್ಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರಿಗೆ ಶ್ರೀ ಚರಣ್ ತೊಕ್ಕೊಟ್ ಇವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಚರಣ್ ರಾಜ್ ತೊಕ್ಕೊಟ್ ಇವರು ಶಾಲಿನ ಗೌರವವನ್ನು ನಮ್ಮ ಹೆಮ್ಮೆಯ ಸಂಸದರಿಗೆ ನೀಡ್ತಾ ಇದ್ದಾರೆ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈಗ ಭಾರತದಲ್ಲಿ ರಾಷ್ಟ್ರಪತಿಗಳಿಂದ ಹಿಡಿದು ಅನ್ಯಾನ್ಯ ಜವಾಬ್ದಾರಿಯನ್ನು ನೀವೇನಾದರೂ ನೋಡಿದರೆ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿರ್ಬೋದು, ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮುರವರಿರ್ಬೋದು, ಎಲ್ಲರೂ ಯಾರು ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ ಎಲ್ಲರೂ ಸ್ವಾತಂತ್ರ್ಯದ ನಂತರ ಹುಟ್ಟಿದವರು, ಸ್ವತಂತ್ರ ಭಾರತದಲ್ಲಿ ಹುಟ್ಟಿದಂಥವರು. ನಮ್ಮ ಮನಸ್ಸಿನ ಕಲ್ಪನೆ ಏನಿತ್ತು ಅಂತ ಹೇಳಿ ಕೇಳಿದರೆ, ಈ ದೇಶ ಒಂದು ಬ್ರಿಟಿಷರ ಆಳ್ವಿಕೆಯ ಕಾರಣಕ್ಕೆ, ಅದರ ಹಿಂದಿನ ಆಕ್ರಮಣಗಳ ಕಾರಣಕ್ಕೆ ಭಾರತ ನಿಜವಾಗಿ ಅದರಲ್ಲಿ ಎಂತಹ ಒಂದು ಶಕ್ತಿ ಇದ್ದರೂ ಕೂಡ ಹನುಮಂತನಿಗೆ ಯಾವ ರೀತಿಯಲ್ಲಿ ಒಂದು ರೀತಿಯ ವಿಸ್ಮೃತಿ ಉಂಟಾಗಿತ್ತು. ಸಾವಿರ ವರ್ಷಗಳ ಸನಾತನ ಪರಂಪರೆಯ ಈ ದೇಶ ಜಗತ್ತಿಗೆ ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕೊಡಬಲ್ಲಂತಹ ಶಕ್ತಿ ಇರುವಂತಹ ದೇಶ ಬೇರೆ ಎಲ್ಲ ಕಡೆ ಕತ್ತಲೆಯಲ್ಲಿ ಬದುಕುತ್ತಿದ್ದಾಗ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಬಹಳ
ಉತ್ಕೃಷ್ಟವಾದಂತಹ ಜೀವನ ನಡೆಸಿದಂತಹ ದೇಶ ಎಲ್ಲೋ ಒಂದು ವಿಸ್ಮೃತಿಯ ಕಾರಣಕ್ಕೆ ನಮ್ಮತನವನ್ನು ನಾವು ಗುರುತಿಸಿಕೊಳ್ಳದೆ ಹನುಮಂತನಂತೆ ಭಾರತ ಆ ರೀತಿಯಲ್ಲಿ ಇರಬಾರದು, ಬದಲಾಗಿ ವಿಶ್ವಗುರು ಭಾರತ ಆಗಬೇಕು. ಆ ವಿಸ್ಮೃತಿಯಿಂದ, ಗುಲಾಮಿ ಮಾನಸಿಕತೆಯಿಂದ ಹೊರಗೆ ಬಂದು ನಾನು ಭಾರತೀಯ ಅಂತ ಹೇಳುವಂತಹ ಹೆಮ್ಮೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಈ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ಇವತ್ತು ನಿಜವಾದ ಅರ್ಥದಲ್ಲಿ ಭಾರತ ಎದ್ದೇಳ್ತಾ ಇದೆ. ಇಡೀ ವಿಶ್ವಮಾನ್ಯವಾಗುವಂತಹ ಭಾರತದ ರೀತಿಯಲ್ಲಿ ತುಂಬ ಮಂದಿ ಈಗ ಹೇಳ್ತಾ ಇದ್ದಾರೆ. ನಾಡ್ದು ಈ ಸಭೆಯಲ್ಲಿ ಜನವರಿ 22 ನಾನು ಸ್ಮರಿಸಿಕೊಳ್ಳಿಲ್ಲ ಅಂತೇಳಿ ಆದರೆ ನಮ್ಮೆಲ್ಲರ ಭಾವನೆ ಅಪೂರ್ಣ ಆಗ್ತದೆ. 500 ವರ್ಷಗಳ ಹೋರಾಟ, ಲಕ್ಷಾಂತರ ಮಂದಿಯ ಬಲಿದಾನ, ತ್ಯಾಗ, ಪರಿಶ್ರಮ, ಕೋಟ್ಯಾಂತರ ಜನರ ಭಾವನೆಯ ಪ್ರತೀಕವಾಗಿ ಜನವರಿ 22 ಇಲ್ಲಿ ಕೂತಂಥವರು ಮಾತ್ರ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ರಾಮನನ್ನ ಯಾರೆಲ್ಲ ಆರಾಧ್ಯವಾಗಿ ಮೂರ್ತಿಯಾಗಿ ನೋಡ್ತಾರೋ ಅವರೆಲ್ಲ ಶಬರಿಯಂತೆ ಕಾತರದಿಂದ ನಾಡ್ದಿನ ಜನವರಿ 22 ಕಾಯ್ತಾ ಇದ್ದಾರೆ. ರಾಮ ಮಂದಿರ ಅಂತೇಳಿ ಹೇಳಿದಾಗ ಅದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ, ಅದು ಎದ್ದು ನಿಂತ ಭಾರತದ, ಸ್ವಾಭಿಮಾನ ಭರಿತ ಭಾರತದ ಸಾಂಸ್ಕೃತಿಕ ಮೌಲ್ಯಗಳನ್ನು ಜಗತ್ತಿಗೆ ಕೊಡಬಲ್ಲಂತಹ ಸಾವಿರಾರು ವರ್ಷದ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿ ನಾಡಿದು ಶ್ರೀರಾಮನ ಪ್ರತಿಷ್ಠೆ ಆಗ್ತಾ ಇದೆ, ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವಂತಹ ಒಂದು ಸಂಭ್ರಮದ ಐತಿಹಾಸಿಕ ಕ್ಷಣ. ರಾಮ ಮಂದಿರ ಅಂತೇಳಿ ಹೇಳಿದರೆ ಅದು ರಾಷ್ಟ್ರ ಮಂದಿರ, ರಾಮ ಭಕ್ತಿ ಅಂತ ಹೇಳಿದರೆ ಅದು ರಾಷ್ಟ್ರ ಶಕ್ತಿ. ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಭಾರತೀಯರು. ಪುರುಷೋತ್ತಮ ರಾಮ ನಮ್ಮೆಲ್ಲರ ಆಶಯದ ಪ್ರತೀಕವಾಗಿ ನಾಡ್ದು ಪ್ರತಿಷ್ಠಾಪನೆಗೊಳ್ತಿರುವಂತಹದ್ದು. ತುಂಬ ಮಂದಿ ಹೇಳ್ತಾರೆ, ದೊಡ್ಡ ದೊಡ್ಡ ನಾಯಕರುಗಳು ಹೇಳ್ತಾ ಇದ್ದಾರೆ, ರಾಮ ಮಂದಿರ ನಮ್ಮ ಊರಿನಲ್ಲಿಲ್ವೋ? ನಾನು ಹಣ ಕೊಡುವುದಿದ್ದರೆ ರಾಮ ಮಂದಿರಕ್ಕೆ. ಇವತ್ತು ಯಾರೆಲ್ಲ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಅವರೆಲ್ಲ ಎಲ್ಲಿಯವರೆಗೆ ಅಂತ ಹೇಳಿ ಕೇಳಿದರೆ ರಾಮ ಇದ್ದ ಅಂತ ಹೇಳುವುದಕ್ಕೆ ಏನು ಸಾಕ್ಷಿ ಅಂತ ಹೇಳುವಂಥದ್ದನ್ನು ಕೇಳ್ತಿದ್ರು. ರಾಮ ಅಲ್ಲೇ ಹುಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತೇಳಿ ಹೇಳಿದ್ರು. ರಾಮ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ 26-27 ವಕೀಲರುಗಳನ್ನು ನೇಮಿಸಿ ರಾಮ ಮಂದಿರ ಆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳುವಂತಹ ಜನಗಳು ಕೂಡ ಇವತ್ತು ನನಗೆ ಆಮಂತ್ರಣ ಬರಲಿಲ್ಲ, ನನಗೆ ಆಮಂತ್ರಣ ಬರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮಂದಿರ್ ವಹಿ ಬನಾಯೆಂಗೆ, ರಾಮ್ ಲಲಾ ಫಿರ್ ಹಮ್ ಆಯೆಂಗೆ ಅಂತ ಹೇಳುವ ಘೋಷಣೆ ಆಗುವಾಗ ಇದೇ ಜನ ಕೂತು ಲೇಕಿನ್ ತಾರೀಖ್ ನಹಿ ಬತಾಯೆಂಗೆ ಅಂತೇಳಿ ಹೇಳ್ತಾ ಇದ್ರು. ನಿಖಲ್ನ ಮಂದಿರ ಯಾಪ ಹಾಪುನ ಮೂಲು ಇಟ್ಟಿಗೆ ಪೂಜೆ ಮಲ್ತದ್ದು ಪೂರ ಪತಂ ಹೋತಾರು, ಯಾಪ ಮಂದಿರ ಮಲ್ಪುವಾರು ಅಂಥೇಳಿ ಕೇಳ್ತಿದ್ದಂಥವರಿಗೆ ಇವತ್ತು ನಾವು ಅಭಿಮಾನದಿಂದ ಹೇಳ್ತೇವೆ, ಜನವರಿ 22ಕ್ಕೆ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠೆಯನ್ನ ನಾವೆಲ್ಲ ಸೇರಿ ಮಾಡ್ತಿದ್ದೇವೆ ಅಂತ ಹೇಳುವಂತಹ ಸಾರ್ಥಕ ಭಾವದೊಂದಿಗೆ ಇದನ್ನ ಪರೀಕ್ಷೆ ಅಂತೇಳಿ ಹೇಳುವಂಥದ್ದು ಸೋಮೇಶ್ವರದ ಪುರಸಭೆಗೆ ಮುಗಿಯುವುದಿಲ್ಲ ನಮ್ಮದು. ಇವತ್ತು ಕಳೆದ 10 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ದಿನ ರಜೆ ತೆಗೆಯದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇಡೀ ಜಗತ್ತೇ ಕಾಣುವ ರೀತಿಯಲ್ಲಿ ಭಾರತ ಏನು ಹೇಳ್ತಾ ಇದೆ ಅಂತ ಹೇಳುವಂತಹ ಬದಲಾದ ಭಾರತದಲ್ಲಿ ನಾವು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಒಮ್ಮೆ ಆಲೋಚನೆ ಮಾಡಿ
ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರಿಂದ ಪ್ರಾರಂಭ ಮಾಡಿ ನಮ್ಮ ಲೋಕಸಭಾ ಸದಸ್ಯರವರೆಗೆ ಒಬ್ಬರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡಲಿಕ್ಕೆ ಸಿಗದ ರೀತಿಯಲ್ಲಿ ರಾಮನ ಆದರ್ಶವನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಡಳಿತ ಮಾಡಿದೆ. ನಮ್ಮೆಲ್ಲ ಕನಸುಗಳು ಬದಲಾದ ಭಾರತ ನನಸಾಗುವ ಸಂದರ್ಭದಲ್ಲಿ ಸೋಮೇಶ್ವರದ ಪರೀಕ್ಷೆಯ ಎಲ್ಲಿ ನಾವು ಪಾಸಾಗಿದ್ದೇವೆ, ಅದೇ ಆನಂದದಲ್ಲಿ ಇರುವಂಥದ್ದಲ್ಲ. ಇನ್ನು 2-3 ತಿಂಗಳ ಒಳಗಾಗಿ ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ನಿರ್ಣಾಯಕ ಚುನಾವಣೆ ಬರಲಿಕ್ಕಿದೆ. ಯಾವೆಲ್ಲ ಪಂಚಾಂಗದಲ್ಲಿ ಅತ್ಯಂತ ಅದ್ಭುತವಾಗಿ ರಾಮ ಮಂದಿರ ಎದ್ದಂತೆ ಈ ದೇಶ ಹೇಳ್ತಾ ಇದೆಯೋ, ಇಂತಹ ನಾಯಕತ್ವ ನನಗೆ ಇನ್ನೊಮ್ಮೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ನರೇಂದ್ರ ಮೋದಿಯವರು ನಮ್ಮೆಲ್ಲರ ಪರವಾಗಿ ಕೆಲಸ ಮಾಡುತ್ತಿರುವಂತಹ ನಾಡ್ದಿನ 3ನೇ ಅವಧಿಗೆ ನಮ್ಮೆಲ್ಲರ ಜವಾಬ್ದಾರಿ ಈ ದೇಶದ ಬಗ್ಗೆ, ಈ ದೇಶದ ವಿಚಾರದ ಬಗ್ಗೆ ಚಿಂತನೆ ಮಾಡುವ ಪ್ರತಿಯೊಬ್ಬರಿಗೂ ನಮ್ಮದು ಒಂದೇ ಮಂತ್ರ, ತೀಸರಿ ಬಾರ್ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳುವಂತಹ ನಿರ್ಣಯದ ಜೊತೆಗೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತನ್ನ 22ಕ್ಕೆ ಬಂದು ಪ್ರಾಕ್ಟೀಸ್ ಆಗ್ತದೆ. ನಾನು ಜೈ ಶ್ರೀರಾಮ್ ಹೇಳ್ತೇನೆ, ನಾವೆಲ್ಲ ಜೈ ಜೈ ಶ್ರೀರಾಮ್ ಅಂತೇಳಿ ಹೇಳೋಣ. ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದ. ನಮ್ಮೆಲ್ಲ ವಿಜೇತ ಅಭ್ಯರ್ಥಿಗಳಿಗೆ ಮತದಾರ ಬಂಧುಗಳಿಗೆ ಕಿವಿ ಮಾತಿನ ಮಾರ್ಗದರ್ಶನದ ಮಾತುಗಳನ್ನಾಡಿದಂಥ ನಮ್ಮೆಲ್ಲರ ಹಿರಿಯರಾದಂಥ ಪ್ರತಾಪ್ ಸಿಂಹ ನಾಯ್ಕರವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಅಭಿನಂದನೆಯ ಮಾತುಗಳನ್ನಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು, ಎಂಎನ ಪೂರ್ವಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಂತೋಷ್ ಕುಮಾರ್ ರೈ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಿಶೇಷವಾದ ಮಾಗನದ ದೇವರಾಯನಿಂಚಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರವಿಂದು ಗಡ್ಡ ಬೋರಂದು ನಮ್ಮೊಂದು ಬತ್ತಿನಂಚಿನ ಮಾತಾ ದೈವ ದೇವರನ ಈ ಪೊರ್ತು ಎನ್ನೊಂದು ವಿಶೇಷವಾಯಿನ ಕಾರ್ಯಕ್ರಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆ ನಮ್ಮ ಭರ್ಜರಿಯಾದ ವಿಜಯ ಆದ ಇನ್ನು ವಿಜಯೋತ್ಸವನ ಆಚರಣೆ ಮಂತೊಂದಿಲ್ಲ. ವಿಶೇಷವಾದ ರಾಜ್ಯದ ಮಾಜಿ ಅಧ್ಯಕ್ಷರು ನಮ್ಮ ಮಾತ ಪ್ರೀತಿದ ಸಂಸದರಾಯಣ ಗೌರವಾಂತ ನಳಿನ್ ಕುಮಾರ್ ಕಟೀಲ್ ಈ ಕಾರ್ಯಕ್ರಮ ಬೈದೇರೆ ಪಂಡನ ನಡೆದು ಮಲ್ಲ ಭಾಗ್ಯ ದಾಲ ಇಜ್ಜಿಂದೆ ನಮ್ಮ ಲೆಕ್ಕಾಚಾರ ಆಯ್ತು. ಒಟ್ಟಿಗೆ ಭಾರಿ ಶೋಕರು ಭಾರಿ ಪೊರ್ಲರು ಅಯೋಧ್ಯದ ಮಂದಿರದ ಬಗ್ಗೆ ಆದಿಪ್ಪು ಕರಿಣ 500 ವರ್ಷ ನಡೆದಿನಂಚಿನ ಆ ವಿಶೇಷತೆ ಆಡಿದಿಪ್ಪು ಸೋಮೇಶ್ವರದ ಭಾರತೀಯ ಜನತಾ ಪಾರ್ಟಿ ಗೆಲ್ತು ಬದ್ದಿನಂಚಿನ ರೀತಿಯನ್ನು ಭಾರಿ ಶೋಕರು ಭಾರಿ ಪೊರ್ಲರು ನಮ್ಮ ವಿಧಾನ ಪರಿಷತ್ ಸದಸ್ಯರಾಯಿನಂಚಿನ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯ್ಕರ್ ನಂಗೆ ಪಂಡೇರು ಸತೀಶ್ ಕುಂಪಲ್ರು ಪ್ರಾಸ್ತಾವಿಕವಾದ ಸೋಮೇಶ್ವರ ಇಂಜಿನ ನಡೆತದಂಡೆ ಮಂಗಳೂರು ವಿಧಾನಸಭಾ ಕ್ಷೇತ್ರರು MLA ಓಟರು ಸೋತಿ ಬಕ್ಕ ಸೋಪನ ಪಡ್ತಡು ಆಯ್ನಂಚಿನ ವೇದನೆ ಗೆಲ್ತಿನ ಆಯ್ನಂಚಿನ ಖುಷಿ ಆಯ್ನ ಭಾರಿ ಶೋಕರು ನಮ್ಮ ಎದುರುದಿಯರು ಆಯ್ತಾ. ಒಟ್ಟಿಗೆ ವೇದಿಕೆಡೆ ಇನ್ನಿತ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ನಂಜನ ಯಶವಂತನೇ ನಮ್ಮೊಟ್ಟಿಗೊಳ್ಳೇರು. ನಮ್ಮ ಕ್ಷೇತ್ರದ ಪ್ರಭಾರಿ ನಂಗೆ ಮಾತ ಪ್ರೀತಿದ ಸಹೋದರಿ ಆಯ್ನಂಚಿನ ಕಸ್ತೂರಿ ಪಂಜ ನಮ್ಮೊಟ್ಟಿಗೊಳ್ಳೇರು. ನಮ್ಮ ಬೊಕ್ಕೊಂಜಿ ಪ್ರಭಾರಿ ಆಯ್ನಂಚಿನ ರಂದೀಪ್ ಕಾಂಚ ನಮ್ಮೊಟ್ಟಿಗೊಳ್ಳೇರು. ಜಿಲ್ಲೆದ ಕಾರ್ಯದರ್ಶಿ ನಂಜನ ಜಯಶ್ರೀ ಹಾಕೊಳ್ಳೇರು. ಆಯ್ತಾ. ಒಟ್ಟಿಗೆ ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರ ಧನಲಕ್ಷ್ಮಿ ಗಟ್ಟಿಯ ಕೊಳ್ಳೇರು. 23 ಜನ ಸೋಮೇಶ್ವರ ಪುರಸಭೆಗೆ ಕಂಟೆಸ್ಟ್ ಮಂತೇರು. ಎಂಗಿಲ್ ಮಾತ ಚರ್ಚೆ ಮಂತ ಇರುವ ಜನ ಗೆಲ್ಪೇರು ಪಂಪುಣ ನೂದು ವಿಶ್ವಾಸ ಇತ್ತಂಡೆ ಅವಳು ಕಮಲಕ್ಕ ಗೆಲ್ಪೇರಿಂದ ನೂದು ವಿಶ್ವಾಸ ಮಾಲತಕ್ಕ ಗೆಲ್ಪೇರಿಂದ ನಂಗೆ ದಾಲ ಪೋಡಿಗೆ ನೆಜ್ಜಿ ಅಮಿತಕ್ಕ ಗೆಲ್ಪೇರ ಸೋಪೇರ ಪಂಪುಣ ನಡುಟು ಭಾರಿ ಮಲ ಗೊಂದಲಮಯ ವಾತಾವರಣ ಅಂದ್ರೆ ಅವಳು ಒಂದು ಆವಂದನ ಘಟನೆ ನಡೆತ ಬೋನಗ ನಮ್ಮ ಕ್ಷೇತ್ರವನ್ನು ಕಳೆಯೋಣ ಪಂಪುಣ ಭಾರಿ ಮಲ್ಲ ಮಂಡ ಬೆಚ್ಚ ಅನ್ನೋ ನಡಲ ಚಂದ್ರಾಸು ಉಳ್ಳಾಳಿಗೆ ಅವಳು ಘಟಾನುಘಟಿಯ ನಾಯಕರನ್ನ ಆಡೆ ಕಳಪುಡ್ದು ಒವ್ವೆ ಆವಡ ಸರಸ್ವತಿ ಕೊಲೋನಿ ನಮ್ಮ ಕಲೆಯನೇರ ಬಲ್ಲಿ ಪಂಡದೆ ಅಮಿತಕ್ಕೆ ಧೈರ್ಯ ಪಂಡದೆ ಅತ್ಯಂತ ಜಾಸ್ತಿ ಓಟುಡು ಗೆಲ್ಪನಾಗ ಅತ್ಯಂತ ಖುಷಿ ಅಂದೆ. ಬೀರಿ ಕ್ಷೇತ್ರದ ನಮ್ಮ ಲತಕ್ಕ ಗೆಲ್ಪೇರು ಒಂದನಲ್ಲ ಅಲ್ತ ಕಾರ್ಯಕರ್ತರನ್ನ ಹೋರಾಟ ರಾತ್ರಿ ಬಗೆಲ್ದ ಮೆಹನತ್ ಆನ ಲತಾ ದಿನೇಶ್ ಗಟ್ಟಿಲ್ಲ ಗೆಲ್ಪೇರು ಸುಗಂಧಕ್ಕರ ನೂದೆ ಗೆಲ್ಪೇರು ಅವೇ ರೀತಿಯಲ್ಲಿ ಗೆಲ್ತದಾಂಡೆ
ನಮ್ಮ ಸೋನಾ ಸುಭಾಷಿನಕ್ಕ ನೆಹರು ನಗರಡು ಆರ್ಲ ಗೆಲ್ಪೇರು ನೂದೆಟ್ಟು ಹೆಂಗೆ ದಾಳ ಪೋಡಿಗೆ ನೆಜ್ಜಿ ಆಡೆ ಪೋಣಗ 106 ಕಾರ್ಯಕರ್ತೆ ರಾತ್ರಿ ಬಗೆಲ್ಲ ಹೋರಾಟ ಬಟ್ಟಪಾಡಿಗೆ ಪೋಣಗ ಸಮಸ್ಯೆದ ಗೊಂದಲಮಯ ವಾತಾವರಣ ದಾಳ ಇಜ್ಜಿಂದನಲ್ಲ ಕೆಲವೊಂದು ತೆಗೆ ಕಡೆಟಿ ಎಲ್ಲೆಲ್ಲ ಗೊಂದಲ ಆಯ್ತು ಅಲ್ತ ನಾಯಕರೇ ಚಂದ್ರನ್ಯಾದಿಪ್ಪು ನಮ್ಮ ಉಚ್ಚಿಲ್ಲಾದಿಪ್ಪು ಕಿಶೋರನ್ಯಾದಿಪ್ಪು ನಾಗೇಶನ್ಯಾದಿಪ್ಪು ಅಲ್ತ ಪ್ರತಿ ಒರಿಯಲ್ಲ ಆಲ್ತ ಲೀಡರ್ ನಕ್ಲೆ ಪಿದಯದ ಲೀಡರ್ ನಕ್ಲೆ ಆ ಜಯಶ್ರೀಕನ ಗೆಲ್ಪು ಅವರು ಬಂದದ್ದು ಇಲ್ಲದೆ ಪೋದಾನಗ ಆಲ್ತ ಜನಕ್ಲ ಸ್ಪಂದನೆ ತುನ ಬಟ್ಟಪಾಡಿಯಲ್ಲ ನಂಗೆ ಗೆಲ್ಪುನೊಂದು ಲೆಕ್ಕಾಚಾರ ಸಪ್ನಕ್ಕ ಗೆಲ್ಪೇರು ಆದಾಗ ಅರನ ಫಲಿ ಓಟು ಉಂಟುದೇರೆ ಅರನ ವಿರುದ್ಧವಾದ 4 ಕಡೆ ಬಂದೊಂದು ಇದನ್ನಲ್ಲ ಭಾರತೀಯ ಜನತಾ ಪಾರ್ಟಿ ಫಲಿ ಉಂಟುದೇರೆ ಅಪ್ಪೆ ಉಂಟುದೇರೆ ಅನ್ನೋ ಲೆಕ್ಕಾಚಾರಕ್ಕೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂದರು ಭಾರತೀಯ ಜನತಾ ಪಾರ್ಟಿ ಕೊರ್ಪೇರು ಸಪ್ನಕ್ಕಲ ಅತ್ಯಂತ ಜಾಸ್ತಿ ಓಟು ಗೆಲ್ತೇರೆ ಆಯ್ತಾ ಒಟ್ಟಿಗೆ ಬೇಜಾರದ ಸಂಗತಿ ರಾಜೇಶನ್ನೇ 100 ಓಟಿಗೂ ಬಾಬನ್ನ ಗೆಲ್ಪೇರು ಎಂದು ಮಾತ ಕಾರ್ಯಕರ್ತರು ಬಂದಾಗ ಇಲ್ಲ ಲೆಕ್ಕಾಚಾರ ಆಂಡ ರಾಜೇಶನ್ನೇ ಅತ್ಯಂತ ಪ್ರಬಲವಾದ ಪೈಪೋಟಿದ ನಡುಡು ಈಕ್ವಲ್ ಆದಾನಗ ಅಜ್ಜಗೆ ಪರಕ್ಕೆ ಬೇಬೇತ ಸೋಮೇಶ್ವರ ದೇವರಿಗೆ ಪರಕ್ಕೆ ಎಂಗ್ಲೆ ನಾವು ಟೋಸರಲ್ಲ ವಿನ್ನಾವಡು ಯೋಗೆಜ್ಜ ದಾನ ರಾಜೇಶನ್ನ ಪಂಡೆ ಬೇಜಾರವನ್ ಪೊಚ್ಚಿ ಎಂಗ್ಲು ಉಳ್ಳ ಇರೆ ಒಟ್ಟಿಗೆ ಆನ ಈರೇ ಇರ್ನ ಸ್ಕೋತನ ಆ ವಾರ್ಡದ ಕೌನ್ಸಿಲರ್ ನನ್ನ 5 ವರ್ಷ ಆರೇ ಆಲ್ತ ಕೌನ್ಸಿಲರ್ ಈರಿಗೆ ಸಂಪೂರ್ಣವಾದ ಬೆಂಬಲ ಉಂಟು ಅವಳು ಯಶವಂತನೇ ಪ್ರಕಾಶ್ ನಗರಡೆ ಮಾತೆಲ್ಲ ಬಂದಂತೆ 100 ಓಟು ಗೆಲ್ಪೇರು ಆಳ ಹೆಂಗ್ ಭಾರಿ ಪೈಪೋಟಿದ ನಡುಟ್ಲ 1 ಓಟು ಗೆಲ್ತಿರತ್ತ ಇಂದು ಭಾರಿ ಮಲ್ಲ ವಿಷಯ ಆಯ್ತು ಒಟ್ಟಿಗೆ ಈ ಪುಡಿಯ ಬಂದಾಗ ಜಯ ಪೂಜಾರ್ಲ ಗೆಲ್ಪೇರು ಆ ಪುಡಿಯ ಪುರುಷೋತ್ತಮ ಗಟ್ಲೆ ಈ ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅರ್ನ ಕ್ಷೇತ್ರ ಹೋದಾನಾಗ ಓಲೆ ಪೋಂಡಲ ಪುರುಷೋತ್ತಮನ ಪದಾರ ಓಲೆ ಪೋಂಡಲ 1 ಓಟು ಪುರುಷನ್ನ ಇರಿಗಂದು ದಾಲ ಪೋಡಿಗೆ ನೆಜ್ಜಿ ಐಡ್ದಲ ಆಮೇಲೆ ಪೋನಗ ಮೋನನ್ನನಗಳು 4 ಜನ ಪ್ರಾಯದಗಳು ಒಟ್ಟಿಗೆ ಪೋಂದಿಪ್ಪನಗ ಪ್ರಾಯದ ಒಂಜಿ ಜವನೆ ಬಂದ್ಪೇರೆ ಈ ಸತಿ ಮೋನನ್ನೇ ಅಯ್ಯಷ್ಟು ಓಟು ಗೆಲ್ಪೇರಂದು ಐತಲ ಲೆಕ್ಕಾಚಾರ ಐಡ್ದ ಅಂಚೆ ಪೋನಗ ನಮ್ಮ ಮನುವನ್ನೆಲ್ಲ 100 ಗೆಲ್ಪೇರು ಆಯ್ತ ಈಮೇಕೆ ಬಂದಾಗ ಹರೀಶನ್ನೆಲ್ಲ 100 ಗೆಲ್ಪೇರು ಆಂಡ ಅಯ್ಯಷ್ಟು ಓಟುಗು ರವಿಶಂಕರ್ ಗೆಲ್ಪೇರು ಬಂದದೆ ಮಾತೆಲ್ಲ ಪಂಡಿತ ಅರ್ನಾಡೆ ಪೋಣಗ 100 ಕಾರ್ಯಕರ್ತರ ಮೆರವಣಿಗೆ ತೂದಾನ ಖುಷಿ ಆಂಡ ದಾಖಲೆ ಓಟರು ಅವಳು ಆಮ್ ಆದ್ಮಿ ಉಂಟ ಲೆಕ್ಕಗೆ ಇಜ್ಜಂದೆ ಕಾಂಗ್ರೆಸ್ ಬರೀಕ್ 100 ಓಟುల ಕಡಪಂದೆ ಮೂಜಿ ಸಂಖ್ಯೆ ಕಡಪ ಆತ ಓಟರು ಗೆಲ್ತಾರೆ ಆಯ್ತ ಒಟ್ಟಿಗೆ 7 ಜನ ನಮ್ಮ 6 ಜನ ಸೋಪೇರು ಒರಿ ಈಕ್ವಲಾಪನ್ ಒಂಜನೆತ ಸುನೀತಕ್ಕ ನಾಡೆ ಪೋಣಗ ನಂಗೆ ಗುಣದು ಗೊತ್ತುಂಡು ಎನ್ಮನದು ಒರಮನದು ಅಲ್ಪಸಂಖ್ಯಾತ ನಡುಡು 200 ಚಿಲ್ಲರೆ ಮಾತ್ರ ಹಿಂದುಲೆ ಪುಣಿ ಆಂಡಲ ಪ್ರಬಲವಾಯಿನ ಹೋರಾಟ ಆ ಪೊಣ್ಣು ಒಂದು 7 ಜವನಿಯರೊಟ್ಟಿಗೆ 4 ಪೊಂಜನಕ್ಲೊಟ್ಟಿಗೆ ನಮ್ಮ ಪ್ರಬಲವಾಯಿನ ಪೈಪೋಟಿ ಕೊರಪುಡು ಅಣ್ಣ ಗೆಲ್ಪರೆ ಬಂಗೊಂಡು ಆಂಡಲ ಅಯ್ಯಷ್ಟು ಓಟು ಹಾಕೊಡು ಬಂದ್ಬಿಡ ಆ ಭಾವನೆ ಸುನೀತಕ್ಕ ಶಿವಣ್ಣನ ವಾರ್ಡ್ ಬೋಪ ಎಂಗ್ಲೆ ಆ ಪಿಲಾರಿಡು ಶಿವನ್ನೇ 100 ಗೆಲ್ಪೇರು ದಾದನ ಓಳು ಪೋಪ ಅವಳು ಮಾತಲ್ಲ ಶಿವನ್ನೇ ಎಂದು ಪಂಡರು ಆನ ಎದುರದ ಕ್ಯಾಂಡಿಡೇಟ್ ಪ್ರಬಲವಾದ ಪೈಟಿತ್ತು ಪ್ರಬಲವಾದ ಮುಗೋರೆ ಶಿವನ್ನೆಲ್ಲ ದಾಲ ಬೇಜಾರಮ್ಮನ ಪುಣಿ ಬರ್ಚಿ ಆರೆ ಆ ಪಿಲಾರ್ದ ಕೌನ್ಸಿಲರ್ ಶಿವನ್ನೇನೆ ಆಯ್ತ ಒಟ್ಟಿಗೆ ಸವಿತು ಉಚ್ಚಿಲ್ ಎಲ್ಲಿ ಜವನಿ ಅವಕಾಶ ಒಂಜಿ ದಾದನ ಟಾಸರ್ ಅವಕಾಶ ತೆಗಿಲಿಕ್ಕೆ ಸವಿತು ಉಚ್ಚಿಲೆ ತೆಗೊಂಡ ಐಟು ಟಾಸರ್ ಗೆಲ್ತದೆ ಲಾಸ್ಟ್ ಬಾಲ್ಗೆ 6 ಹಾಕುವರೆಂದೇ ಕಾತೊಂದಿತ್ತ 100 ಓಟು ಗೆಲ್ಪೇರು ಆನ ಯೋಗದ ಫಲನ ದಾದನ ಕೇವಲ 28 ಓಟುಗೂ ಸೋಪೇರು ಶಶಿಕಲಕ್ಕ ಅಪ್ಪೆ ಓಟುದ ನಡುಟೆ ಆ ಇಲೆಕ್ಷನ್ ನಡುಟೆ ಅಪ್ಪೆ ದೇವರ ಪಾದ ಸೇರುವರು ಆಂಡಲ ಆ ಶಶಿಕಲಕ್ಕ ಈತು ಜನ ನಮ್ಮ ಮಿತ್ತು ವಿಶ್ವಾಸದಿದ್ದರೆ ಹೆಂಗೊಂಜಿ ಸೀಟ್ ಕೊಡ್ತೇರೆ ಆ ಅಪ್ಪೆನ ದುಃಖದ ನೆತ್ತ ನಡುಟ್ಲ ಕೆಲವು ಇಲ್ಲಡೆ ಪೋದು ಓಟು ಕೇಂದ್ರ ಅತ್ಯಂತ ಜಾಸ್ತಿ ಓಟು ಹಾಕ್ಯಾರೆ ಬೊಕ್ಕೊಡ್ತಿ ಕತೀಜಮ್ಮ ಅಲ್ಲ ಒಂಜಿ 32 ಓಟು ಹಾಕಿದ್ದಾರೆ 32 ಓಟು ಹಾಕಿದ್ದಾರೆ ನಮ್ಮ ಬುಡ್ದು ನಂಗೆ ಜನ ನಮ್ಮ ಓಟು ಆ 32 ತೆಗೆದಂಡೆ ರಾಜೇಶ್ ಅಣ್ಣನ ಪಂಡೆ 5 ಬಗ್ಗೆ ಬೇತೆಲ್ಲ ಬಾಕಿ ಉಂಡ ನಮ್ಮ ಕಮಲಕ್ಷಕ್ಕ ಏರೆ ಆ ಕಮಲಕ್ಷಕ ಗೆಲ್ಪು ಇರಂದೆ ಲೆಕ್ಕಾಚಾರ ಕಮಲಕ್ಷಕನ ಬಗ್ಗೆ ನಮ್ಮ ಪಾತ್ರ ಕಮಲಕ್ಷಕ 100 ಗೆಲ್ಪು ಇರಂದೆ ಆಂಡ ಪಾಪ ಕಮಲಕ್ಷಕ ಇಂಚ ಸೋತಿರಂದೆ ನಾನೆಲ್ಲ ಎಂಕ್ಲಿಗೆ ಆಯ್ತ ಬಗ್ಗೆ ಎಂದು ತೆಗೆದಿಚ್ಚು 100 ಕಮಲಕ್ಷಕ ಗೆಲ್ಪು ಇರಂದೆ ಆಂಡ ಕಮಲಕ್ಷಕ ರಾಜೇಶನ್ನೇ ಸವಿತು ಉಚ್ಚಿಲೆ ಶಿವನ್ನೇ ಈ 4 ಜನರ ಗೆಲ್ಪು ಇರಂದು ಲೆಕ್ಕಾಚಾರ ಇರ್ತದೆ 14ಕ್ಕೆ ಇರುವ ಆತು ಆ 1 ನಂಬರ್ ಶಶಿಕಲಕ್ಕ ಕತಿಜಮ್ಮ ನಿನ್ನ ಗೆಲ್ಪರೆಂಗ್ಲೆ ಬಂಗಾಂದ ಇತ್ತಂಡೆ ಆಂಡ ನಮ್ಮ 4 ಸೀಟ್ ನಮ್ಮ ಕಾರ್ಯಕರ್ತರನ್ನ
ರಾತ್ರಿ ಪಗೆಲ ಹೋರಾಟ, ರಾತ್ರಿಯನ್ನು ಪಗೆಲು ಮಂತದೆ ಆ ಅಕ್ಲಿನ ಬೆಗರನ್ನು ಭೂಮಿಗೆ ಪಾಡ್ದು ಸತಾಯ ಗತಾಯ ಗೆಲ್ಪುಡು ಏರೇರಿಗೆ ಜವಾಬ್ದಾರಿ ಕೊಡ್ತನ ಅಕ್ಲು ಇಲ್ಲಲು ಉಂತಂದೆ ಅಕ್ಲೆ ವಾರ್ಡ್ ಬೆಂತಿನ ಬೆನ್ಪಟನ್ನು ತೂಂದಂದ ಅಕ್ಲಿಗೆ ವಾ ರೀತಿದ ಅಭಿನಂದನೆ ಕೊರಡು ಅಕ್ಲಿನ ಋಣನು ಎಂಚ ಸಂದ ಓಟು ಉಂತನಕ್ಕೆ ಆಲೋಚನೆ ಮಾಡ್ಕೊಡ ನಿಕ್ಲಿನಿ ಕೌನ್ಸಿಲರ್ ಆತಾರೆ ಯೋಗ ಪಲಟ ನಿಖಿಲ್ ಪುರಸಭೆತ ಕೌನ್ಸಿಲರ್ ಆನ ನಿಕ್ಲೆ ಒಟ್ಟಿಗೆ ಬೆಂತಿನಂಚಿನ ಕಾರ್ಯಕರ್ತರು ನಿಕ್ಲೆ ಒಟ್ಟಿಗೆ ಬೆನ್ನೋಡು ಪಂಡಿತ ಬೇತೆ ಬೇತೆ ಕ್ಷೇತ್ರ ಬೈದಿನಂಚಿನ ಆ ಜವಾಬ್ದಾರಿಯುತ ಸ್ಥಾನ ಹೊಡಿತಿನಕ್ಲಿ ಐತ ಒಟ್ಟಿಗೆ ಪಾಪ ಏತೇತ ಗಲಾಟೆ ಮಂತದ ಆ ಓಟದ ಪಗ ಉಣಂದೆ ತಿನಂದೆ ಚಾಪರಂದೆ ಓಲೋಲು ಸೋಮೇಶ್ವರದ ಓಟುಗು ಕಾಸರಗೋಡು ಆದೆಪ್ಪು ಈ ಪುಡೇರು ಪುತ್ತೂರು ಸುಳ್ಯಡ ಆದೆಪ್ಪು ಈ ಪುಡೇರು ಉಡುಪಿ ಕುಂದಾಪುರ ಅಲ್ಲಿ ತಕ್ಲಿನ ಲೆತಂದು ಬತ್ತು ಓಟು ಪಾಡು ಪವನಂಜಿನ ಪರಿಸ್ಥಿತಿ ಅವಳು ಕುಳಿದೇರು ಬಟ್ ನಮ್ಮ ಬಟ್ಟಂಪಾಡಿದ ಬೆಲ್ಚಾರಪ್ಪೆರೆಂಚ ನವೀನನ್ನೇ ಅರೆನ ಒಂಜಿ ಓಟುನು ಬೇತೆಕ್ಲು ಪಾಡ್ದೇರು ಪಂಡದ ಆರು ಒಂಜಿ ಗಂಟೆ ಗಲಾಟೆ ಮಂತಿದೇರು ಓಲಾ ಇತ್ತ ನಡೆ ಪಿರ ಕುಂಪಲಾಗಬಹುದು ಅರೆಯನ್ನು ಸಮಾಧಾನ ಮಂತದು ಪಿರ ಚಾಲೆಂಜ್ ಓಟು ಪಾಡ್ದು ಆ ಸಾರ್ಥಕತೆ ತೋಜದೇರು ಪೊಲೀಸ್ಗಳ ಗಲಾಟೆ ಮಂತೇರಿ ವಿಎಡೆ ಗಲಾಟೆ ಮಂತೇರಿ ಚುನಾವಣಾ ಅಧಿಕಾರಿയുടെ ಗಲಾಟೆ ಮಂತೇರಿ ಪ್ರಜಾಪ್ರಭುತ್ವಡು ಎಂಕ ಓಟು ಮನ್ಪುಣಂಚಿನ ಓಟು ಪಾಡೋಣ ಎಂಕ ಅವಕಾಶ ಉಂಡು ಓಟು ಪಾಡ್ಜಿಂದಾನೆ ಬುಡುಪುಜಿಂದು ಎಂಕ ಒಂಜಿ ಪುಟೆ ಅರ್ನ ಹೋರಾಟದ ಖುಷಿ ಒಂಜಿ ಪುಟೆ ಸಮಯ ಹಾಲಾಪು ನಿಮ್ಮ ಬಾಕಿ ತೆಗಲ ಪೋಡು ಆನಲ ಇರ್ನ ಮೆಚ್ಚಗೆ ದಾಲ ದಿಂಜ ಪಾತೇರ ಪೋಜಿ ಮಾಜಿ ಅಧ್ಯಕ್ಷರು ಪಾತೇರ ನಮ್ಮ ಸಂಸದರು ಅಂಚಾದ ಯಾನ್ ಈತೆ ಪನ್ಪುಣಿ ನಿಖಿಲ ಇನಿ 14 ಜನ ಸೋಮೇಶ್ವರ ಪುರಸಭೆತ ಕೌನ್ಸಿಲರ್ನಗಳಾಗ್ತಾರೆ ಆ ಪುರಸಭೆಟ್ಟು ಭ್ರಷ್ಟಾಚಾರ ಈಜ್ಜಂದ ಇನಿ ನಮ್ಮ ದೇಶಡು ನರೇಂದ್ರ ಮೋದಿಜಿನ ಸರ್ಕಾರಡು ಎಂಚ ಮಾತ ಸಂಸದರು ಮಿನಿಸ್ಟರ್ಗಳು ವಾ ರೀತಿಯ ಬೇಲೆ ಮನ್ಪರ ಅವೇ ರೀತಿಯ ಬೇಲೆ ಮನ್ಪುನ ಅವಕಾಶ ನಿಕ್ಲೆ ಸೋಮೇಶ್ವರಡುಂಡು ಆ ಅವಕಾಶನು ಆಲು ಮನ್ಪಂದೆ ನಿಕ್ಲ ಮಿತ್ತ ದೀತನಂಚಿನ ವಿಶ್ವಾಸಗೂ ಘಾತಕ ಬರಂದಿಲೆಕ ಕಾರ್ಯಕರ್ತರ ಮಿತ್ತ ಪ್ರೀತಿ ದೀದು ಕಾರ್ಯಕರ್ತರ ರಾತ್ರಿ 16 ಗಂಟೆಗಳ ನೀರಿಜ್ಜಿ ಕರೆಂಟ್ ಇಜ್ಜಿ ಬನ್ನಗ ರಾತ್ರಿ 16 ಗಂಟೆ ಇಂಜಿನ ಫೋನ್ ಮನ್ಪಂದು ಕೇನಂದೆ ಅಕ್ಲೆನ ಫೋನುಗಳ ಸ್ಪಂದನೆ ಕೊಡೊಂದು ಅಕ್ಲೆನ ಕಷ್ಟ ಸುಖಕ್ಕೂ ನಿಕ್ಲೆ ಭಾಗಿಯಾದ ನಮ್ಮ ಕಾರ್ಯಕರ್ತರೇ ನಮ್ಮ ಮತದಾರ ಬಂಧುಲೇ ನಮ್ಮ ದೇವರೇ ಪನ್ಪುನ ಭಾವನೆ ನಿಕ್ಲಿನ ಹೃದಯ ಬರ್ತದೆ ನಿಕ್ಲಿಗೆ ಬರೆದು ಹೋರಾಟ ಮಂತ್ರಂಜನ ಆ ಕಾರ್ಯಕರ್ತ ದೇವ ದುರ್ಲಭ ಕಾರ್ಯಕರ್ತ ಬಂಧುಲಿನ ಮನಪಂದೆ ಬೆಂತನಂಚಿನ ನಾಯಕರಾದಿಪ್ಪು ಎದುರು ಕುಳಿತನಂಚಿನ ಕರ್ನಾಟಕ ಸೊಲ್ಮೆಲು ನಮ್ಮ ಜಿಲ್ಲಾ ಉಪಾಧ್ಯಕ್ಷರ ಸಂತೋಷ್ ಕುಮಾರ್ ರೈಕ್ಲೆಗೆ ಕಾರ್ಯಕ್ರಮದ ದುಮ್ಮದಾಂಗ ವಿಜೇತ ಕೌನ್ಸಿಲರ್ ನಗಲಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತ ವಿಜೇತ ಅಭ್ಯರ್ಥಿಲು ಪುದರ್ಲೆತ್ತನಲೆಗನೆ ವೇದಿಕೆಯ ಮಿತ್ತಬತ್ತೆ ಆಸಿಂಡಾವಡನ್ನು ವಿನಂತಿ ಮಾಡ್ತಾನೋ ವಾರ್ಡ್ 2ನೇ ವಾರ್ಡ್ ಪ್ರಕಾಶ್ ನಗರಡ್ ಯಶವಂತ ಮೇರೆ ಬಾರಿ ಪೈಪೋಟಿದ ಸ್ಪರ್ಧೆಡ್ ವಿಜೇತರಾಯಿನಾರು ಲಕ್ಷ್ಮೀಗುಡ್ಡೆ ಪ್ರಕಾಶ್ ನಗರ ವಾರ್ಡ್ ಸ್ವಪ್ನಾ ಶೆಟ್ಟಿ ತನ್ನ ಸಹೋದರಿನ ಎದುರುಡು ಸ್ಪರ್ಧೆ ಮಲ್ತದ ವಿಜಯ್ ಆಯ್ನಾರು ಆಶ್ರಯ ಕಾಲೋನಿಡ್ ಜಯಪೂಜಾರ್ಲು ಅರೆ ಬಾರಿ ಪ್ರಬಲ ವಿರೋಧಿ ಅಭ್ಯರ್ಥಿಯ ವಿಜೇತರಾಯಿನಾರು ಆಜನೇ ವಾರ್ಡ್ ಬಗಂಬಿಲ ಸರಸ್ವತ ಕಾಲೋನಿ ಲಾಲ್ಬಾಗ್ ವಾರ್ಡ್ ಶ್ರೀಮತಿ ಕೊಲ್ಯ ವಾರ್ಡ್ ಅನಿಲ್ ಯುವ ಸದಸ್ಯರೇ ಪರಿಯತ್ತೂರು ಕೊಲ್ಯ ವಾರ್ಡ್ ನಮ್ಮ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಗಟ್ಟಿಯರೇ ರಡ್ಡನೆ ಅಂತೋಡು ಉಳಿದ ವರಿನ ಸದಸ್ಯರಿಗೆ ಅಭಿನಂದನೆ ಮಲ್ಪಗ ವೇದಿಕೆ ಪುನಃ ಒಂಜಿ ಪನ್ಲಿ ಸುಮಾರು 8 ಜನ ಮಹಿಳೆಯರು ಅಂಚನೆ 8 ಜನ ಪುರುಷ ಕೌನ್ಸಿಲರ್ನಗಳು ಆಯ್ಕೆ ಆಗ್ತಾರೆ ಸುರುವತ್ತ ಅಪ್ಪಿನಗಳಿಗೆ ಸುಲಭ ಅವಕಾಶ
ಬೀರಿ ಕ್ಷೇತ್ರದ ಶ್ರೀಮತಿ ಲತಾ ದಿನೇಶ್ ಗಟ್ಟಿ ಮೇರೆ ವೇದಿಕೆ ಬರಡು ಅಂಜನೆ 23 ಬಟ್ಟಪ್ಪಾಡಿ ಕ್ಷೇತ್ರದ ಶ್ರೀಮತಿ ಜಯಶ್ರೀ ಮೆರ್ಲ ವೇದಿಕೆ ಬರ್ತದ ಅಭಿನಂದನೆ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತನು. ಮಹಿಳೆಯರಿಗೆ ಪ್ರಥಮ ಪ್ರಾಶಸ್ತ್ಯದ ಅಭಿನಂದನೆಯನ್ನು ನಮ್ಮ ರಾಜ್ಯದ ಬಿಜೆಪಿ ಪೂರ್ವಾಧ್ಯಕ್ಷರು ಅಂಜನೆ ನಮ್ಮ ಪರ್ಮೆದ ಸಂಸದರು ಅಂಜನೆ ಜಿಲ್ಲಾ ಬೊಕ್ಕ ಮಂಡಲದ ನಾಯಕರನ್ನ ಅಭಿನಂದನೆ ನೆರವೇರಿಸೋದೊಂದು ವಿನಂತಿ ಮಲ್ತನ್ವ. ಸೇರ್ತಿನಂತ ಮಾತರಲ್ಲ ಒಂಜಿ ತಾಡನಡು ಅಕಲಿನ ಅಭಿನಂದಿಸೋಡೊಂದು ವಿನಂತಿ ಮಲ್ತೋಣ. ಅಪ್ಪಿನಕಲ್ ವೇದಿಕೆದ ಪಿರಭಾಗವು ಬೋರ್ಡು ಇತ್ತೆ ಪೆರಿಬೈಲ ಕ್ಷೇತ್ರದ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮಂಡಲದ ಉಪಾಧ್ಯಕ್ಷರಂಚಿನ ರವಿಶಂಕರ್ ಸೋಮೇಶ್ವರ ಬೇರೆ ಭಾರಿ ಮಲ್ಲ ಸಂಖ್ಯೆದ ಓಟದ ತಂದು ವಿಜಯಾತ್ಯರು ಅದರೊಟ್ಟಿಗೆ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳು ಪುರುಷೋತ್ತಮ ಗಟ್ರಿ ಮೇರೆ ಪರಿಯತ್ತೂರು ಕೊಲ್ಯ ಕ್ಷೇತ್ರದ ವಿಜಯನ್ಯಾರು ವಿಶೇಷವಾದ 8 ಜನ ಪುರುಷ ಅಭ್ಯರ್ಥಿಗಳು ಅವ್ಯಯ ಸಂಖ್ಯೆದ ಮಹಿಳಾ ಅಭ್ಯರ್ಥಿಗಳು ವಿಜೇತರಾಗ್ತಾರೆ. ಮಾತೆಲ್ಲ ಒಂಜಿ ಕರತಾಡದ ಮೂಲಕ ಈ ಕೌನ್ಸಿಲರ್ ನಕಲೇನು ಅಭಿನಂದಿಸೋದೊಂದು ವಿನಂತಿ ಮಾಡ್ತಾನ. ಈ ಚುನಾವಣೆಯ ಸ್ಪರ್ಧೆ ಮಲ್ತನಂಚಿನ 1ನೇ ವಾರ್ಡದ ಶ್ರೀಮತಿ ಸುನೀತಾ ರಾಜೇಶ್, 4ನೇ ವಾರ್ಡದ ಶಿವಾನಂದ ಪಿಲಾರ್, 1ನೇ ವಾರ್ಡದ ಕಮಲಾಕ್ಷಿ ಗಟ್ಟಿ, 5ನೇ ಕಾಡಂಗರಗುಡ್ಡದ ಶಶಿಕಲಕ್ಕ, ಉಚ್ಚಿಲದ ಕತೀಜಮ್ಮ, 20ನೇ ವಾರ್ಡದ ಸಂಕುಲಿಗೆದ ಶವೀತ್ ಉಚ್ಚಿಲ್, ಕುಂಪಲದ ರಾಜೇಶ್ ಕುಮಾರ್ KS ಮೇಗಲ ಮಾತೆಲ್ಲ ಮಿತ್ತ ಚಾವಡಿಗೆ ಬರೋದೊಂದು ವಿನಂತಿ ಮಾಡ್ತೋಣ. ಯಾಕಡೆ ಪ್ರತಾಪನ್ನೆ ಪಣ್ಣಲೆಕ್ಕ ಆ ವಾರ್ಡದ ಕೌನ್ಸಿಲರ್ ನಕಲು ಅಗಲು ಪರಾಜಿತ ರಾಣ್ಲ ಅಕಲೆ ಅಲ್ಪ ಕೌನ್ಸಿಲರ್ ನಕಲು ಆ ನಿಟ್ಟಿಡು ಅಗಲೆಲ್ಲ ಅಭಿನಂದಿಸೋಡು ಪಂಡದು ವಿನಂತಿ ಮಾಡ್ತೋಣ.
ಮೂಲ ಉಪಸ್ಥಿತಿ ಪುನಃ ಮಾತಾ ಕ್ಷೇತ್ರದ ಪ್ರಭಾರಿ ನಕಲ ವೇದಿಕೆ ಪಡೊಂದು ವಿನಂತಿ ಮಲ್ತೋಣ. ಮಾತಾ ಕ್ಷೇತ್ರ ಸುರೇಂದ್ರ ಶೆಟ್ಟಿ ಅಂಜನೆ ಮಾತಾ ವಾರ್ಡದ ಪ್ರಭಾರಿ ನಕಲ್ ಮಿತ್ತ ಚಾವಡಿಗೆ ಬರಡು. ಕರ್ನಾಟಕ ರಾಜ್ಯ ಬಿಜೆಪಿಯ ಪೂರ್ವಾಧ್ಯಕ್ಷರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ನಮ್ಮನ್ನುದ್ದೇಶಿಸಿ ಮಾರ್ಗದರ್ಶನದ ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮತಕ್ಷೇತ್ರದ ಸೋಮೇಶ್ವರ ಪುರಸಭೆಯ ವಿಜೇತ ಅಭ್ಯರ್ಥಿಗಳ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು, ಆದರಣೀಯರು, ನಿಮಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕ ಅವರೇ, ಮೊನ್ನೆಯ ಚುನಾವಣೆಯಲ್ಲಿ ಸವಾಲನ್ನೊಡ್ಡಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಸಂತೋಷ್ ಶೈ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಸ್ತೂರಿ ಪಂಜಾ ಅವರೇ, ಇಲ್ಲಿಯ ಪ್ರಭಾರಿಗಳಾಗಿರ್ತಕ್ಕಂಥ ರಂದೀಪ್ ಕಾಂಚನ್ ಅವರೇ, ಯಶವಂತ್ ಅಮೀನ್ ಅವರೇ, ಜಯಶೇಖರ್ ಅವರೇ, ಧನಲಕ್ಷ್ಮಿ ಗಟ್ಟಿ ಅವರೇ, ನಮಗೆಲ್ರಿಗೂ ಹಿರಿಯರು, ಆದರ್ಶಪ್ರಾಯರಾಗಿ ಇವತ್ತಿಗೂ ನಮ್ಮ ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ಕೊಡ್ತಾ ಬಂದಿರತಕ್ಕಂಥ ಹಿರಿಯರಾದ ಸೀತಾರಾಮ್ ಬಂಗೇರ್ ಅವರೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಮೊನ್ನೆ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ, ಮೊನ್ನೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ವಿಜೇತರಾದವರೇ ಮತ್ತು ಸ್ಪರ್ಧೆಯಾಳುಗಳಾಗಿ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರು, ನಮ್ಮ ರಾಜ್ಯದಲ್ಲಿ ಪುರಸಭೆ, ಪಟ್ಟಣ ಪಂಚಾಯತ್ ಉಪಚುನಾವಣೆಗಳು, ಮೊನ್ನೆ ಚುನಾವಣೆ ಸುಮಾರು ಚುನಾವಣೆಗಳು ನಡೆದವು. ನಮ್ಮ ಜಿಲ್ಲೆಯಲ್ಲೂ 2 ಚುನಾವಣೆಗಳು, ಪುತ್ತೂರಲ್ಲಿ 2 ಸ್ಥಾನಕ್ಕೆ, ಸೋಮೇಶ್ವರ ಪುರಸಭೆ ಚುನಾವಣೆಗೆ 2 ಚುನಾವಣೆಗಳು ನಡೆದಿದ್ದು. ರಾಜ್ಯದಲ್ಲಿ ಹಲವು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಗೆಲುವಿಗೆ ವಿಜಯ ಅಂತ ಹೆಸರು, ಗೆಲುವಿಗೆ ವಿಜಯ ಅಂತ ಹೆಸರು. ವಿಜಯವನ್ನು ದಾಟಿ ಗೆಲ್ತೀವಲ್ಲ, ಅದಕ್ಕೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ. ನನಗೆ ಅನ್ನಿಸ್ತದೆ ಸೋಮೇಶ್ವರದ ಚುನಾವಣೆ ಒಂದು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಚುನಾವಣೆ. ಯಾವ ಮಂಗಳೂರು ಮತಕ್ಷೇತ್ರದಲ್ಲಿ
ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಗೆ ಗೆಲ್ಲಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತಿಯಿಂದ ಸೋಮೇಶ್ವರ ಪುರಸಭೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಚುನಾವಣೆಯನ್ನು ಗೆದ್ದಿದ್ದೇವೆ. ಮುಂದಿನ ಎಲ್ಲ ಸಂದರ್ಭಗಳಲ್ಲಿ ಉಲ್ಲೇಖ ಏನಿರ್ತದೆ, ಮೊದಲ ಅಧಿಕಾರವನ್ನು ಭಾರತೀಯ ಜನತಾ ಪಾರ್ಟಿ ಪುರಸಭೆಯಲ್ಲಿ ಪಡೆದಿದೆ. ಇದು ಇತಿಹಾಸ, ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂತಹ ದಿನ. ಅದಕ್ಕಾಗಿ ಅಹೋರಾತ್ರಿ ದುಡಿದು ಪರಿಶ್ರಮಗಳನ್ನು ಹಾಕಿ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಗೆದ್ದಿರ್ತಕ್ಕಂಥ ಎಲ್ಲ ವಿಜೇತರಿಗೂ ಅಭಿನಂದನೆಗಳು, ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೂ ಅಭಿನಂದನೆಗಳು. ಪ್ರತಾಪ್ ಸಿಂಹರು ನಮ್ಮ ರಾಷ್ಟ್ರ, ನಮ್ಮ ಕಾರ್ಯ, ನಮ್ಮ ಸಾಧನೆ, ನಮ್ಮ ಪಾರ್ಟಿ ಎಲ್ಲವನ್ನು ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ. ನಮಗೆ ಗೆಲುವು ಬಂದಿದೆ. ನಾನು ಯಾವತ್ತೂ ವಿಜೇತ ಅಭ್ಯರ್ಥಿಗಳಿಗೆ ಯಾವಾಗ ಅಭಿನಂದನೆ ಸಲ್ಲಿಸಬೇಕು ಕೇಳಿದ್ರೆ ಇವತ್ತಲ್ಲ. ಇವತ್ತು ನೀವು ಗೆದ್ದದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು, ಅದಕ್ಕೆ ಸಲ್ಲಿಸಿದ್ದೀವಿ. ಆದರೆ ಮುಂದಿನ 5 ವರ್ಷಗಳ ಕಾಲ ನಾವು ಆಡಳಿತವನ್ನು ಮಾಡಿ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂತೆ ಮಾಡಿದರೆ ಆಗ ನಿಮಗೆ ಅಭಿನಂದನೆಗಳನ್ನು ಮತದಾರ ದೇವರುಗಳು ಮಾಡ್ತಾರೆ. ಹಾಗಾಗಿ ಹೇಳಿದೆ, ನಮ್ಮ ಕರ್ತವ್ಯ ಏನು? ಚುನಾವಣೆಯಲ್ಲಿ ಗೆಲ್ಲುವುದೇ ಧರ್ಮ ಅಲ್ಲ. ಗೆದ್ದ ಮೇಲೆ ಮಾಡತಕ್ಕಂಥ ಕಾರ್ಯ, ಆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ನಮ್ಮ ಮೇಲಿದೆ. ಅಂತಹ ನಂಬಿಕೆಯ ಮೇಲೆ ಎಲ್ಲ ಹಿರಿಯರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಸ್ಥಾನಗಳನ್ನು ಕಲ್ಪಿಸಿದ್ದಾರೆ. ಬಹಳಷ್ಟು ಬಾರಿ ಚುನಾವಣೆಗೆ ನಿಲ್ಲುವವರೆಗೆ ಪಾರ್ಟಿ ನೆನಪಾಗುತ್ತೆ, ಚುನಾವಣೆಯಲ್ಲಿ ಗೆದ್ದ ಮೇಲೆ ಪಾರ್ಟಿ ಮರೆತು ಹೋಗುತ್ತೆ. ತುಂಬ ಸಾರಿ ನೋಡಿದೆ. ಹಾಗಾಗಬಾರದು. ನಾವು ಯೋಚನೆ ಮಾಡಬೇಕಾದ್ದೇನು, ನಮಗೆ ಈ ಸ್ಥಾನ ಕೊಡಲಿಕ್ಕೆ, ನಮ್ಮನ್ನು ಗೆಲುವಿಗೆ ಕಾರಣೀಭೂತ ಹಾದಿ ಯಾವುದು? ಅದು ನಮ್ಮ ವಿಚಾರಧಾರೆ, ನಮ್ಮ ಸಿದ್ಧಾಂತ, ನಮ್ಮ ಪಾರ್ಟಿ, ನಮ್ಮ ಕಾರ್ಯಕರ್ತ. ಹಾಗೆ ಮುಂದಿನ 5 ವರ್ಷಗಳ ಕಾಲ ಇದೆಲ್ಲವನ್ನು ಸ್ಮರಿಸ್ತಾ ನಮ್ಮ ಕಾರ್ಯವನ್ನು ಮಾಡಬೇಕು, ವಿಸ್ತಾರ ಮಾಡಬೇಕು. ನನಗೆ ವಿಶ್ವಾಸ ಇದೆ. ಸುಮಾರು ರವಿಶಂಕರ್, ಯಶವಂತ್, ಮನುಕಟ್ಟೆ, ಪುರುಷೋತ್ತಮ್ ಗಟ್ಟಿ, ಮೋಹನ್ ಶೆಟ್ಟಿ, ಅನಿಲ್, ಮಾಲತಿ ನಾಯಕ್, ಜಯ ಪೂಜಾರಿ, ಕಮಲ, ಸ್ವಪ್ನ ಶೆಟ್ಟಿ, ಹರೀಶ್ ಕುಂಪಲ, ಸುಗಂಧಿ, ಅಮಿತಾ, ಸೋನಾ, ಸುಭಾಷಿಣಿ, ಶ್ರೀಲತಾ, ಜಯಶ್ರೀ, ಈ ಸುಮಾರು 16 ಜನರಿಗೆ ನಿಮ್ಮ ಕ್ಷೇತ್ರದ ಜನ ಮತದಾನವನ್ನು ಮಾಡುವುದರ ಮುಖಾಂತರ ಗೆಲ್ಲಿಸಿದ್ದಾರೆ. ಹಾಗೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಿಮ್ಮ ಕರ್ತವ್ಯವನ್ನು ನೆನಪಿಸ್ತೇನೆ. ಶಶಿಕಲಾ, ರಾಜೇಶ್ KS, ಸವಿತ್ ಉಚ್ಚಿಲ, ಶಿವಪಿನಾರು, ಕತೀಜಮ್ಮ, ಕಮಲಾಕ್ಷಿ ಗಟ್ಟಿ, ಸುನೀತಾ, ಇವರು ಒಳ್ಳೆಯ ರೀತಿಯ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಕ್ಷೇತ್ರದಲ್ಲಿ ಸವಾಲನ್ನು ಒಡ್ಡಿ ಗೆಲ್ಲುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲೂ ಆ ಕ್ಷೇತ್ರಗಳಿಗೆ ನಮ್ಮ ನಗರ ಪಾಲಿಕೆ ಸದಸ್ಯರು ನೀವೇ ಅಂತ ಹೇಳ್ತಾ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸಿ. ಅದೇ ಬಹಳ ಎಚ್ಚರಿಕೆಯಿಂದ ನಾವು ಈ ಸ್ಥಾನವನ್ನು ಅಲಂಕರಿಸಬೇಕು ಅಂತ ನನಗೆ ಅನಿಸ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಒಂದು ಮಾತಿನ ಉಲ್ಲೇಖವನ್ನು ಮಾಡ್ತಾರೆ. ಜನ ನಮಗೆ ಅಧಿಕಾರ ಯಾಕೆ ಕೊಟ್ಟರು ಹೇಳಿದರೆ, ಅಧಿಕಾರ ನಡೆಸುವುದಕ್ಕಲ್ಲ. ಅಧಿಕಾರ ನಡೆಸುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆಗಳಿಲ್ಲ. ಅಧಿಕಾರ ನಡೆಸುವುದಕ್ಕೆ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಸಾಕು, ಅಧಿಕಾರ ನಡೆಸೋದಕ್ಕೆ ಈ ದೇಶವನ್ನು ಸೋನಿಯಾ ಗಾಂಧಿ ಸಾಕು, ಅಧಿಕಾರ ನಡೆಸೋದಕ್ಕೆ ರಾಹುಲ್ ಗಾಂಧಿ ಸಾಕು. ನಮಗೆ ಜನಾಶೀರ್ವಾದ ಮಾಡಿದ್ದು ಪರಿವರ್ತನೆಯನ್ನು ಮಾಡುವುದಕ್ಕೆ, ಭಾರತವನ್ನು ಜಗದ್ವಂದ್ಯ ಮಾಡುವುದಕ್ಕೆ, ಜಗತ್ತಿನಲ್ಲಿ ಭಾರತವನ್ನು ನಂಬರ್ 1ನೇ ಸ್ಥಾನಕ್ಕೆ ತರು. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ನಂಬಿಕೆ ಮತ್ತು ವಿಶ್ವಾಸಗಳು ಜನರಿಗೆ ಅತಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಜನ ತಲೆ ಕೆಡಿಸಿಕೊಳ್ಳೋದಿಲ್ಲ. ಬಿಜೆಪಿಯ ಒಬ್ಬನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಜನ ಮಾತನಾಡ್ತಾರೆ. ಹೇಳಿದರೆ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸ ಮತ್ತು ನಂಬಿಕೆಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಹೇಳಿದೆ, ಸೋಮೇಶ್ವರದ ಆಡಳಿತ ಇದೆಯಲ್ಲ, ಇದು ಕೇವಲ ಅಧಿಕಾರ ನಡೆಸುವುದಕ್ಕಲ್ಲ, ಸೋಮೇಶ್ವರವನ್ನು ಪರಿವರ್ತನೆ ಮಾಡುವುದಕ್ಕೆ, ಸೋಮೇಶ್ವರದ ಮುಖಾಂತರ ಮಂಗಳೂರು ಮತಕ್ಷೇತ್ರವನ್ನು ಪರಿವರ್ತನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಮಂಗಳೂರು ಮತಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ನಮ್ಮೆಲ್ಲ ಪ್ರಯತ್ನಗಳಾಗ.
ಹಾಗಾಗಿ ಎಲ್ಲ ಹಿರಿಯರ ಮೇಲೆ ವಿಶ್ವಾಸ ಒಂದು ನಂಬಿಕೆ ಇಟ್ಟಿದ್ದಾರೆ. ಆ ವಿಶ್ವಾಸ ನಂಬಿಕೆಯಿಂದ ನಿಮಗೆ ಅಧಿಕಾರವನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳಾಗಿದೆ. ಹಾಗಾಗಿ ಭಾಳ ಎಚ್ಚರಿಕೆ ಇರಬೇಕು. ಯಾವುದು ಎಚ್ಚರಿಕೆ? ರಾಜಕಾರಣ ಕ್ಷೇತ್ರ ಭಾಳ ಸುಲಭದ್ದಲ್ಲ, ಭಾಳ ಕಷ್ಟದ ಕೆಲಸ ಇದು, ಭಾಳ ಕಷ್ಟದ ಕೆಲಸ. ಲೋಕಸಭಾ ಸದಸ್ಯ ಆದರೂ ಶಾಸಕರಾದರೂ ಭಾಳ ಕಷ್ಟ ಅಂತ ಅನಿಸೋದಿಲ್ಲ. ಒಬ್ಬ ನಗರ ಪಾಲಿಕೆ ಸದಸ್ಯ ಮತ್ತು ಪಂಚಾಯತ್ ಸದಸ್ಯನಿಗೆ ಭಾಳ ಕಷ್ಟ ಇದೆ. ಯಾಕೆ? ಜನ ನಿತ್ಯ ನಿರಂತರವಾಗಿ ಸಿಗುವಂಥ ಸ್ಥಾನ ಅದು. ಜನ ಬಹಳಷ್ಟು ಅಪೇಕ್ಷೆಗಳನ್ನು ಪಡ್ತಾರೆ, ಪ್ರತಿ ಮನೆಯಲ್ಲೂ ಅಪೇಕ್ಷೆಗಳನ್ನು ಪಡ್ತಾರೆ. ಅವರೆಲ್ಲರ ಅಪೇಕ್ಷೆಗಳನ್ನು ಪೂರೈಸ್ತಕ್ಕಂಥ ಜವಾಬ್ದಾರಿಯ ಸಂದರ್ಭದಲ್ಲಿ ಜಾರುವುದು ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ ನಿಮಗೆ ಅವಕಾಶಗಳನ್ನು ಕೊಟ್ಟಿದೆ. ಹಾಗಾಗಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂತಹ ನರೇಂದ್ರ ಮೋದಿ ಕಂಡಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತವನ್ನು ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸದಿಂದ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಕೊಡ್ತೇನೆ. ದೇವರಂಥ ಶಕ್ತಿಯನ್ನು ಕೊಡಲಿ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ದೇಶ ಪರಿವರ್ತನೆ ಆಗ್ತದೆ. ನಮಗೆ ಕೇವಲ 10 ವರ್ಷಗಳ ಕಾಲ ಅಧಿಕಾರ ಸಿಕ್ಕಿರ್ತಕ್ಕಂಥ, ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತ, ನಾವು ಯಾವ ವಿಚಾರಧಾರೆಗಳನ್ನು ಇಟ್ಕೊಂಡು ಬಂದಿದ್ದೇವೋ, ಯಾವ ನಂಬಿಕೆಗಳನ್ನು ಇಟ್ಕೊಂಡು ಬಂದಿದ್ದೇವೋ, ಆ ನಂಬಿಕೆ ಮತ್ತು ವಿಚಾರಧಾರೆಗಳಿಗೆ ವಿಶ್ವಾಸವನ್ನು ತುಂಬುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹೇಳಿದ್ರು ಪ್ರತಾಪ್, ನಾವು ಯೋಚನೆ ಮಾಡಲಿಕ್ಕೂ ಅಸಾಧ್ಯ ಆಗಿರ್ತಕ್ಕಂಥ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಜನವರಿ 22ಕ್ಕೆ ಮತ್ತೆ ಪ್ರತಿಷ್ಠೆ ಆಗುತ್ತೆ. ರಾಮ ಗರ್ಭಗುಡಿಯೊಳಗೆ ಪ್ರವೇಶ. ಯಾವ ಕಾಶಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತಿದ್ದೆವು, ಕಾಶಿ 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 ನಮ್ಮ ಆತ್ಮ ಅದು. ಆ ಕಾಶಿ ಇವತ್ತು ಕಾರಿಡಾರ್ ಆಗಿ ಪರಿವರ್ತನೆ ಆಗಿದೆ. ಉಜ್ಜಯಿನಿಯಲ್ಲಿ ಮಹಾಕಾಳ ಎದ್ದು ನಿಂತಿದ್ದಾನೆ. ಕಾಶ್ಮೀರದ ಇವತ್ತು 370ನೇ ವಿಧಿರದ್ಧತಿ ಮಾತ್ರ ಆದ್ದಲ್ಲ, ಕಾಶ್ಮೀರದಲ್ಲಿ ಶಾರದೆಯ ಮಂದಿರ ಎದ್ದು ನಿಲ್ತಾ ಇದೆ. ಶಂಕರಾಚಾರ್ಯರ ಪೀಠ ನಿರ್ಮಾಣ ಆಗಿದೆ. ಪಂಚಾಯತ್ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರದಲ್ಲಿ ಪಡೆದಿದೆ. ಹೇಳಿದರೆ ಕಾಶ್ಮೀರ ಮುಕ್ತ ಆಗಿದೆ ಅಂತ ಅದ್ಭುತವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಅಧಿಕಾರವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ದೇವೋ ಆ ಎಲ್ಲ ವಿಚಾರಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಸೋಮೇಶ್ವರದ ಪುರಸಭೆಯನ್ನು ಆಡಳಿತ ನಡೆಸಬೇಕು. ಎಚ್ಚರಿಕೆ ಯಾಕೆ? 2, ಈ ಸಾರಿ ರಾಜ್ಯದಲ್ಲಿ ನಮ್ಮ ಆಡಳಿತ ಇಲ್ಲ, ಕ್ಷೇತ್ರದಲ್ಲಿ ಶಾಸಕರು ನಮ್ಮದಿಲ್ಲ, ಅನುದಾನಗಳು ಬಹಳ ಕಡಿಮೆ ಇದೆ. ಆದರೆ ಜನರಿಗೆ ನಿತ್ಯ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ನಮ್ಮ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೊಂದು ಸಾರಿ ಇದಕ್ಕೆ ದುಡಿದಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲಿರ್ತಕ್ಕಂಥ ಸಂತೋಷ್ ಇರ್ಬೋದು, ಸತೀಶ್ ಕುಂಪಾಲ್ ಇರ್ಬೋದು, ಯಶವಂತ್ ಇರ್ಬೋದು, ಕಸ್ತೂರಿ ಅಕ್ಕ, ಎಲ್ಲರೂ ಸೇರಿ ನಿಮಗೋಸ್ಕರ ಬಹಳಷ್ಟು ದುಡಿದಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ಇಡೀ ಟೀಮ್, ಚಂದ್ರ ಸುಳ್ಳಾಳ್ ಇರ್ಬೋದು, ಚರಣ್ ಇರ್ಬೋದು, ಕ್ಷೇತ್ರದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು, ಉಚ್ಚಿಲ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ನಿಮಗೋಸ್ಕರ ಪರಿಶ್ರಮಗಳನ್ನು ಹಾಕಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿ ಈ ಕ್ಷೇತ್ರವನ್ನು ಮತ್ತೊಂದು ಸಾರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಭದ್ರಕೋಟೆಯಾಗಿ ನೀವು ಪರಿವರ್ತನೆ ಮಾಡಬೇಕು. ಇವತ್ತು 16 ಸ್ಥಾನ ಗೆದ್ದಿದೆ. ಮುಂದಿನ ಸ್ಥಾನದಲ್ಲಿ ಚುನಾವಣೆ ಬಂದಾಗ 23ಕ್ಕೆ 23 ಸ್ಥಾನವನ್ನು ಗೆಲ್ಲಿಸುವಂಥ ಕೆಲಸ ನಿಮ್ಮದಾಗಬೇಕು. ಭಾಳ ತಡವಾಗಿ ನಾನು ಬಂದಿದ್ದೇನೆ, ಅದಕ್ಕೋಸ್ಕರ ನಾನು ಹೆಚ್ಚು ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ. ನಾನು ಪತ್ರಕರ್ತರ ರಾಜ್ಯದ ಕ್ರಿಕೆಟ್ ಪಂದ್ಯ ಆಟ ಇತ್ತು, ಅದರ ಉದ್ಘಾಟನೆಗೆ ನಾನು ಒಪ್ಕೊಂಡಿದ್ದೆ. ನಾನು ಸ್ಪೀಕರ್ ಖಾದರ್, ವೇದವ್ಯಾಸ್ ಕಾಮತ್ ಎಲ್ಲರೂ ಇರಬೇಕಿತ್ತು. ಹಾಗಾಗಿ ಅಲ್ಲಿ ಉದ್ಘಾಟನೆ ಮಾಡಿದಾಗ ಭಾಳ ತಡ ಆಯಿತು. ನಾನು 5 ಗಂಟೆ ಅಂತ ಹೇಳಿದರು ನನಗೆ ಕುಂಪಾಲಿಂದ. 5:30 ನಾನು ಬರಬೇಕಿತ್ತು. ಅದರಲ್ಲಿ 1 ಗಂಟೆ ತಡ ಆಯಿತು ಅವರ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಗಿಸಿ ಬರುವಾಗ ನಾನು ಬಹಳಷ್ಟು ತಡ ಆಗಿದೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಹಾಗಾಗಿ ಹೆಚ್ಚು ತಡ ಆಗಬಾರ್ದು. ಬಂದವರೆಲ್ಲ ಕಾರ್ಯಕರ್ತರು ಇದ್ದೀರಿ. ಮತ್ತೊಂದು ಸಾರಿ ಸವಾಲಾಗಿ ಸ್ವೀಕಾರ ಮಾಡಿ ಮಂಗಳೂರು ಮತಕ್ಷೇತ್ರದಂಥ ಕ್ಷೇತ್ರದಲ್ಲಿ ಸೋಮೇಶ್ವರ ಪುರಸಭೆಯನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ನಿಮ್ಮ ಗೆಲುವು ಲೋಕಸಭೆಯ ಚುನಾವಣೆಯ ಕಾರ್ಯಕರ್ತರಿಗೆ ಇಡೀ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಶಕ್ತಿ ಬಂದಿದೆ, ಬಲ ಬಂದಿದೆ. ಅದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾರ್ಗದರ್ಶನದ ಮಾತುಗಳಿಗಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ನಾಯಕರು ತಮ್ಮ ಉಪಸ್ಥಿತಿಯಲ್ಲೇ ಅಭಿನಂದನೆಯ ಮಾತುಗಳನ್ನು ಆಡಿದ್ದಾರೆ. ಈಗ ಸಭಾಧ್ಯಕ್ಷತೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ ನಮ್ಮ ಮಂಡಲದ ಉಪಾಧ್ಯಕ್ಷರಾದಂಥ ಶ್ರೀಯುತ ಯಶವಂತ್ ಅಮೀನ್ ಅವರು. ಹಲೋ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವಿಶೇಷವಾದ ಈ ಒಂದು ಕ್ಷಣದಲ್ಲಿ ನಾವೆಲ್ಲವಿದ್ದೇವೆ. ಸೋಮೇಶ್ವರ ಪುರಸಭೆಯ ವಿಜಯ ಬೇರಿ ಬಾರಿಸಿದ ನಂತರ
ನಮ್ಮೆಲ್ಲ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಒಟ್ಟು ಮಂಡಲದ ಎಲ್ಲರನ್ನು ಸೇರಿಸಿಕೊಂಡು ಮುಂದಿನ ಚುನಾವಣೆಗೆ ಅಂದರೆ ಮುಂದಿನ 24ರ ಚುನಾವಣೆಗೆ ಸಜ್ಜಾಗಬೇಕು. ಕಾರ್ಯಕರ್ತರಲ್ಲಿ ಆ MLA ಚುನಾವಣೆ ಸೋಲಿನ ಆ ಒಂದು ನೆನಪನ್ನು ಮರೆಸಿ ಸೋಮೇಶ್ವರ ಪುರಸಭೆಯಲ್ಲಿ ನಾವು ದಿಗ್ವಿಜಯ ಸಾಧಿಸಿದ್ದೇವೆ. ಆ ನಿಟ್ಟಿನಲ್ಲಿ ಆ ಸ್ಪಿರಿಟ್ ನಮಗೆ ಬರಬೇಕನ್ನೋ ಕಾರಣಕ್ಕೆ ಎಲ್ಲರೂ ಸೇರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಾಜ್ಯದ ಪೂರ್ವ ಅಧ್ಯಕ್ಷರಾದಂಥ ಮತ್ತು ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರೇ, ನಮ್ಮ ಶಾಸಕರು ಪರಿಷತ್ತಿನ ಸದಸ್ಯರಾದಂಥ ಶ್ವೇತ ಪ್ರತಾಪ್ ಸಿಂಹ ನಾಯಕರವರೇ, ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಶ್ವೇತ ಸಂತೋಷ್ ಕುಮಾರ್ ರೈ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾದಂಥ ಶ್ರೀಮತಿ ಕಸ್ತೂರಿ ಪಂಜಾ ಅವರೇ, ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಶ್ವೇತ ಸತೀಶ್ ಕುಂಪಲ್ ರವರೇ, ಅದೇ ರೀತಿ ಜಯಶ್ರೀ ಕರ್ಕೇರವರೇ, ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರೇ, ಹಾಗೇನೆ ಈ ಮಂಡಲದ ಪ್ರಭಾರಿಯಾದಂಥ ಮತ್ತು ಜಿಲ್ಲೆಯ ಮಾಧ್ಯಮ ಪ್ರಮುಖ ಆದಂಥ ಶ್ವೇತ ರಂದೀಪ್ ಕಾಂಚನ್ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಇಲ್ಲಿ ಸೋಮೇಶ್ವರದಲ್ಲಿ ಗೆಲುವನ್ನು ಸಾಧಿಸಿದ ನಮ್ಮ ನೆಚ್ಚಿನ ಕಾರ್ಯಕರ್ತರೇ, ಸೋಮೇಶ್ವರ ಪಂಚಾಯತ್ನ ಕೌನ್ಸಿಲರ್ಗಳೇ, ಈ ಚುನಾವಣೆ ಮುಂದಿನ ಚುನಾವಣೆಗೆ ನಾಂದಿ ಅನ್ನುವಂಥದ್ದನ್ನು ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ನಾಳ್ದು ಬರುವಂತಹ ಚುನಾವಣೆ ಈ ರಾಷ್ಟ್ರ ನಿರ್ಮಾಣದ ಚುನಾವಣೆ. ಅದು ಈ ರಾಷ್ಟ್ರ ನಿರ್ಮಾಣದ ಚುನಾವಣೆಯಲ್ಲಿ ಈ ಸೋಮೇಶ್ವರ ಚುನಾವಣೆ ಪೂರಕ ಆಗತ್ತೆ. ಆ ಕಾರಣಕ್ಕಾಗಿ ನಾವೆಲ್ಲ ಒಟ್ಟು ಸೇರಿ ಇವತ್ತು ಕೆಲಸಗಳನ್ನು ಮಾಡಬೇಕಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ಈ ವಿಷಯದಲ್ಲಿ ಹೇಳಬೇಕಿದ್ರೆ, ಕೇರಳದಿಂದ ಈಚೆಗೆ ಬರುವಾಗ ನನ್ನನ್ನು ವಿಶೇಷವಾಗಿ ಈ ಭಾಗದಲ್ಲಿ ಬರಬೇಕಿದ್ರೆ ಈ ಕೋಸ್ಟಲ್ ಬೆಲ್ಟಲ್ಲಿ ಎಂಟ್ರಿ ಆಗಬೇಕಿದ್ರೆ ಆಚೆಯಿಂದ ತಲಪಾಡಿ ನಮ್ಮದೇ ಇತ್ತು, ಈಚೆ ಬರುವಾಗ ಕೋಟೆಗಾರ ಸೋಮೇಶ್ವರ ನಮ್ಮದೇ. ಭಾರಿ ಖುಷಿ ಆಗ್ತಿತ್ತು. ಆದರೆ ನಮ್ಮ ಸ್ವಲ್ಪ ಮಿಸ್ಟೇಕಿನಿಂದ ತಲಪಾಡಿಯಲ್ಲಿ ಅಧ್ಯಕ್ಷತೆ ನಮಗೆ ಹೋಯಿತು. ಆದರೆ ಈ ಕಾರಣವನ್ನು, ಈ ವ್ಯವಸ್ಥೆಯನ್ನು ನಾವು ಮುಂದಕ್ಕೆ ಬಿಟ್ಟುಕೊಡ್ಬಾರ್ದು. ಈ ಭಾಗದಲ್ಲಿರುವಂಥ ಕೋಸ್ಟಲ್ನಲ್ಲಿ ಬರುವಂಥ ಎಲ್ಲ ಪಂಚಾಯತ್ ಏನಿದೆಯೋ ಅದು ಪೂರ್ತಿ ಭಾರತೀಯ ಜನತಾ ಪಾರ್ಟಿಯ ಹದ್ದು ಬಸ್ಸಿಗೆ ಬರುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಕಾರ್ಯಕರ್ತರು ಹಲವಾರು ಜನ 23 ಕಾರ್ಯಕರ್ತರನ್ನು ವಾರ್ಡ್ಗಳಲ್ಲಿ ವಾರ್ಡ್ನ ಲೋಕಲ್ ಕಾರ್ಯಕರ್ತರನ್ನು ನೇಮಿಸಿದ್ವಿ ನನ್ನನ್ನು. ಅದೇ ರೀತಿ ಮಂಡಲದಿಂದ 23 ಕಾರ್ಯಕರ್ತರನ್ನು ನೇಮಿಸಿದ್ವಿ. ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಮುತುವರ್ಜಿಯಿಂದ ಜಿಲ್ಲೆಯಿಂದ 23 ವಾರ್ಡ್ಗಳಿಗೆ 23 ಜನ ಕಾರ್ಯಕರ್ತರು ಅಲ್ಲಿಂದ ಬಂದು, ಕೌನ್ಸಿಲರ್ಗಳು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಈ ಅಭಿನಂದನೆಯನ್ನು ನಾನು ಸಲ್ಲಿಸಿದ್ದೇನೆ. ಅದೇ ರೀತಿ ವಿಶೇಷವಾಗಿ ಪ್ರತಿ ವಾರ್ಡ್ಗಳಲ್ಲಿ ಆ ಬೂತಿನಲ್ಲಿದ್ದಂತಹ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಂಟೈರ್ 12 ಮಂದಿಯ ತಂಡ, ಅದರ ಜೊತೆಗೆ ಅಲ್ಲಿದ್ದಂಥ ಮತದಾರರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು ಆ ಎಲ್ಲ 23 ವಾರ್ಡ್ಗಳಲ್ಲಿ ಕೆಲಸ ಕಾರ್ಯ ಮಾಡಿದ್ರಿಂದಾಗಿ ಇವತ್ತು ನಮಗೆ ಗೆಲುವು ಬಂದಿದೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಯಾವಾಗಲೂ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ನನ್ನನ್ನು ಪಡ್ಕೊಳ್ಬೇಕಿದ್ರೆ ಅವತ್ತೊಂದು ಮಾತನ್ನು ಹೇಳಿ ನಾನು ಉಲ್ಲೇಖ ಮಾಡ್ತೀನಿ. ನನಗೆ ಜವಾಬ್ದಾರಿಯನ್ನು ಪಾರ್ಟಿ ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ನಾನು ತಲೆಯಲ್ಲಿಟ್ಟುಕೊಳ್ಳೋದಿಲ್ಲ, ಹೆಗಲಲ್ಲಿಟ್ಟುಕೊಳ್ತೇನೆ. ಅದೇ ಮಾತನ್ನು ನಿಮಗೆ ಹೇಳ್ತಿದ್ದೇನೆ, ಗೆದ್ದವರಿಗೆ. ಅದನ್ನು ಜವಾಬ್ದಾರಿಯನ್ನು ಹೆಗಲಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಹೋಗಿ. ಮುಂದಿನ ದಿನಗಳು ನಿಮ್ಮದಾಗತ್ತೆ, ಸವಾಲಿನ ದಿನಗಳು ನಿಮಗಿದೆ. ಆ ಸವಾಲಿಗೆ ಪಕ್ಷ ನಿಮ್ಮ ಜೊತೆಗೆ ಯಾವಾಗಲೂ ಎದ್ದಿರ್ತದೆ. ಆ ಸವಾಲನ್ನು ದಾಟಬೇಕಿದ್ರೆ ನಿಮಗೆ ಪೇಷನ್ಸ್ ಅನ್ನೋದು ಬೇಕೆ, ಸಂಯಮ ಬೇಕು. ಫೋನ್ಗಳಲ್ಲಿ ಬೈಯುವಂಥದ್ದು, ಹಾಗೆ ಹೀಗೆ ಎಲ್ಲ ಇರ್ತದೆ. ಆದರೂ ಅದನ್ನು ಅವರ ಫೋನಲ್ಲಿ ಮಾತಾಡುವಂಥದ್ದು, ನಿತ್ಯ ಅವರ ಸಂಪರ್ಕವನ್ನು ಮಾಡುವಂಥದ್ದು, ಮಾತಿನಲ್ಲಿ ನಗುತ್ತಾ ಮಾತಾಡೋದು, ಅವರ ಮನಸ್ಸನ್ನು ಗೆಲ್ಲುವಂಥದ್ದನ್ನು, ಇದನ್ನು ಮಾಡಿದರೆ ಈ ಕೌನ್ಸಿಲರ್ಗಳಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ವಿಶೇಷವಾಗಿ ಹೆಚ್ಚು ತಡವಾದ್ರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಿರಿಯರು ತುಂಬ ಮಾತಾಡಿದ್ದಾರೆ. ಆದರೆ ಹಿರಿಯರಿರುವಾಗ ಹೆಚ್ಚು ಮಾತಾಡೋದು ಸರಿ ಕೂಡ ಅಲ್ಲ ಅನ್ನುವಂಥದ್ದನ್ನು ಹೆಚ್ಚು ಉಲ್ಲೇಖ ಮಾಡಿಕೊಂಡು ಇವತ್ತು ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಸಲ್ಲಿಸಲಿಕ್ಕಿದ್ದಾರೆ ಮಂಡಲದ ಉಪಾಧ್ಯಕ್ಷರು, ಸೋಮೇಶ್ವರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಆದಂಥ ಸಾಮೂಹಿಕ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸೋಮೇಶ್ವರ ಪುರಸಭೆಯ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿಜೇತರಂತ 16 ಜನ ಹಾಗೂ ಒಂದಷ್ಟು ಹಿನ್ನಡೆಗೊಂಡಂಥ 7 ಜನ, ಮುಖ್ಯವಾಗಿ 16 ಜನರನ್ನು ವಿಜೇತಗೊಳಿಸಿದಂತಹ ನಾವೇನೋ ನಮಗೇನು ಪೇಟೆ ಇಟ್ಟಲ್ಲಿ ಕೂತುವಳಿಸಿದ್ರು. ಆದರೆ ಪೇಟೆ ಇಟ್ಲಿಗೆ ಕಾರಣಾದರದು ನಮ್ಮ ಎದುರಿರುವಂಥ ಕಾರ್ಯಕರ್ತ ಬಂಧುಗಳು ಹಾಗೂ ಮತದಾರರ ಬಂಧುಗಳು. ನಮಗೇನಿಲ್ಲಿ ಅಭಿನಂದನೆ ಮಾಡಿದಾರ
ಆ 16 ಜನರ ಪರವಾಗಿ ಅದೆಲ್ಲವನ್ನು ಆ ಮತದಾರರಿಗೆ ಹಾಗೂ ನಮ್ಮನ್ನು ಗೆಲ್ಲಿಸಿದಂಥ ಕಾರ್ಯಕರ್ತರಿಗೆ ನಾನು ಅವರ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಪುಣ್ಯ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಮಂಡಲದ ಉಪಾಧ್ಯಕ್ಷರು ವಹಿಸಿ ಈ ಒಂದು ಕಾರ್ಯ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯರಾದ ಮಾಜಿ ರಾಜ್ಯಾಧ್ಯಕ್ಷರ ನಂತರ ನಮ್ಮ ನೆಚ್ಚಿನ ನಳಿನಣ್ಣ ನಮ್ಮೊಟ್ಟಿಗೆ ಬಂದು ಒಂದಷ್ಟು ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕ್ಷೇತ್ರದ ಶಾಸಕರಂತೆ ಹೇಳುವಂಥ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪಣ್ಣ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂತೋಷಣ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಹಾಗೂ ನಮ್ಮ ಕ್ಷೇತ್ರದ ಇಬ್ಬರು ಪ್ರಭಾಗಿಗಳಂಥ ಕಸ್ತೂರಿಯಕ್ಕ ಹಾಗೂ ರಣದೀಪಣ್ಣ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಧನಲಕ್ಷ್ಮಕ್ಕ, ಜಿಲ್ಲಾ ಕಾರ್ಯದರ್ಶಿಯಾದ ನಮ್ಮ ಜಯಶ್ರೇಖ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸ್ತಾ, ಕಾರ್ಯದರ್ಶಿಗಳಾದಂಥ ಹೇಮಂತಣ್ಣ ಹಾಗೂ ನವೀನಣ್ಣ, ಕಾರ್ಯಕ್ರಮ ನಿರೂಪಿಸಿದಂಥ ಆನಂದಣ್ಣ, ಮಾಧ್ಯಮದ ಮಿತ್ರರಿಗೆ, ಮುಖ್ಯವಾಗಿ ಇಲ್ಲಿ ಸೇರಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ಹಾಗೂ ಹಿರಿಯರು ಎಲ್ಲ ಇದ್ದೀರಿ, ಅವರಿಗೆಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ.